ಗುಡ್ ಈವ್ನಿಂಗ್ ಎಲ್ಲರಿಗೂ. ಎನಿವೇಸ್, ಸೊ ಸಂಖ್ಯೆಗಳ ಪಾಠದ ಮುಕ್ತಾಯವಾಗ್ತಾ ಇದೆ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಭಾಜ್ಯ ಮುಗ್ದಿದೆ. ಬಾಧ್ಯತೆ ನಿಯಮನೂ ಕಲ್ತ್ವಿ ಜೊತೆಗೆ, ಕರೆಕ್ಟ್ರಾ? ವರ್ಗಗಳ ಜೊತೆಗೆ ವರ್ಗಮೂಲ ಕಂಡುಹಿಡಿಯೋದು ಕಲ್ತಿದ್ವಿ. 2 ವಿಧಾನ, ಅವಿಭಾಜ್ಯ ಅಪವರ್ತನೀಕರಣ ಮತ್ತು ಭಾಗಾಕಾರ ವಿಧಾನ. ಘನದ ಜೊತೆಗೆ ಘನಮೂಲವನ್ನು ಕಂಡುಹಿಡಿಯೋದನ್ನ ಭಾಳ ಸಂಕ್ಷಿಪ್ತವಾಗಂತೂ ಅಲ್ಲ, ಮೇಲ್ನೋಟಕ್ಕೆ ಸ್ವಲ್ಪ ಕಲ್ತಿದ್ವಿ, ಅದರ ಪ್ರಾಮುಖ್ಯತೆ ಅಷ್ಟಿಲ್ಲ. 20 ತನಕ ಘನ ಸಂಖ್ಯೆಗಳು, 30ರವರೆಗಿನ ವರ್ಗ ಸಂಖ್ಯೆಗಳು, ಅಷ್ಟು ಬಂದರೆ ಸಾಕು, ಎಲ್ಲ ಆಗ್ತದೆ. ಇಂದಿನ ತರಗತಿಯಲ್ಲಿ ನಾವು ಸಂಖ್ಯೆಗಳ ಪಾಠದ ಮೇಲೆ ಆಧಾರಿತವಾಗಿರುವ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡ್ತೀವಿ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಹೇಗಿರ್ತವೆ, ಇವತ್ತಿನ ತರಗತಿಯಲ್ಲಿ ನಿಮಗೆ ಒಂದು ಅಂದಾಜು ಸಿಗುತ್ತೆ ಮಕ್ಕಳೇ, ಆಯಿತಾ? ಇಲ್ಲಿ 80ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಅಂತ ಕೇಳಿದ್ದಾರೆ. 80ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಇದು ಯಾವುದು ಅಂತ ಗೊತ್ತಾಗೋದು ಯಾವಾಗ ನಮಗೆ? ಅವಿಭಾಜ್ಯ ಅಪವರ್ತನೀಕರಣ ಮಾಡಿದಾಗ. ಚಂದನ್, ಲೆಕ್ಕ ಮಾಡಿದಾಗ. ಸರಿ, ಯಾವುದಾದ್ರೂ ಮ್ಯಾಥ್ಸಲ್ಲಿ ಕೊರೋ ಲೆಕ್ಕ ಮಾಡಿದಾಗಲೇ ಗೊತ್ತಾಗೋದು. ಆದರೆ ಯಾವ ಥರ ಮಾಡ್ತೀರಿ ಅವಿಭಾಜ್ಯ ಅಪವರ್ತನೀಕರಣ? ಅವಾಗ ಈ ಥರ ಬರಿತೀವಲ್ವ ನಾವು. 80ನ್ನು ಹೇಗೆ ಬರಿಬೋದು ಹಾಗಾದರೆ ಮಕ್ಕಳು? 80ನ್ನು ಮಾಡಿರಿ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಕ್ಕೆ ಬರುತ್ತಲ್ವ? 2 40 80 ಸರಿ ಸಂಖ್ಯೆ ಇದ್ದರೆ 2ರಿಂದ ಮಾಡ್ತೀರಿ. 2 20 40, 2 10 20, 2 5 10, 5 1 5. ಒಪ್ತೀರಾ? ಸೊ 80ನ್ನು ಏನಂತ ಬರಿಬೋದು ನಾನು? 2 × 2 × 2 × 2 × 5. 2 ಎಷ್ಟು ಸರಿ ಬರ್ತಾಯಿದೆ ಮಕ್ಕಳೇ? 4 ಸರಿ 2 ಬರಬೇಕು. ಎಲ್ಲಿದೆ 2? 4 ಸರಿ ಇದೆ. 5 ಎಷ್ಟು ಸರಿ ಬರ್ತಾಯಿದೆ? 1 ಸರಿ. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಒಪ್ತೀರಾ? ಆಪ್ಷನ್ ಎ ಮಕ್ಕಳೇ. ಫ್ಯಾಂಟಾಸ್ಟಿಕ್. ಗೊತ್ತಾಯ್ತ್ರಲ್ಲ ಎಲ್ಲರಿಗೂ? ಈಸಿ ಇತ್ತಲ್ವಾ? ಮುಂದಿನ ಪ್ರಶ್ನೆ ಸರಿಯಾಗಿ ಕೇಳಿ. 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಮತ್ತು 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸದ ಫಲಿತಾಂಶ. 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಮತ್ತು 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 100. ವೆರಿ ಗುಡ್, 100. ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು? ವ್ಯತ್ಯಾಸ ಅಂದರೆ ಮೈನಸ್, ಕಳಿಬೇಕು. ಸೊ ಏನು ಬರ್ತದೆ ಮಕ್ಕಳೇ? 10ರಲ್ಲಿ 1 ಹೋದರೆ 9. ಆಪ್ಷನ್ ಎ ಇದಕ್ಕೆ ಸರಿ ಆಗ್ತದೆ. ರಿಸಲ್ಟು ಏನು ಆನ್ಸರ್ ಬಂತು ಅಂತ, ಫಲಿತಾಂಶ ಅಂದರೆ ಏನು ಆನ್ಸರ್, ಏನು ರಿಸಲ್ಟ್ ಏನು ಬಂತು ಅಂತ ಕೇಳೋದಂಗೆ ಆಯ್ತಾ? ವ್ಯತ್ಯಾಸ ಅಂದರೂ ಸಾಕಲ್ಲ ನಮ್ಮ, ವ್ಯತ್ಯಾಸದ ಫಲಿತಾಂಶ ಅಂದರೆ ಅದೇ. ಮುಂದಿನ ಪ್ರಶ್ನೆ ಮಕ್ಕಳೇ. 20 ಮತ್ತು 30ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? 10 ಅಲ್ವಾ? 11 ಅಲ್ವಾ? 20 ಮತ್ತು 30ರ ನಡುವೆ ಬರುವ ಅವಿಭಾಜ್ಯ ಸಂಖ್ಯೆ 23 ಮತ್ತು 29. 3 9 27. 27 ಬರೋಕ್ಕೆ ಸಾಧ್ಯ ಇಲ್ಲ. 27 ಭಾಜ್ಯ ಸಂಖ್ಯೆ. 23 ಮತ್ತು 29 ಇವೆರಡು ಬರ್ತವೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ನೇರ ಪ್ರಶ್ನೆ ಇತ್ತು, ಇಲ್ಲೇನು ಲೆಕ್ಕ ಮಾಡೋಂಥದ್ದೇನಿಲ್ಲ, ಬುದ್ಧಿ ಬಳಕೆ. ಕೆಳಗಿನವುಗಳಲ್ಲಿ ಚಿಕ್ಕ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ಯಾವುದು? ಚಿಕ್ಕ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ. ನಾನೇನು ಮಾಡ್ತೀನಿ, ಫಸ್ಟ್ ನೋಡ್ತೀನಿ ಚಿಕ್ಕದು ಯಾವುದಿದೆಯಪ್ಪ. ಆಪ್ಷನ್ ಎ ಸರ್. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಭಾಜ್ಯ ಸಂಖ್ಯೆ. ನಮಗೆ ಬೇಕಾಗಿರೋದು ಅವಿಭಾಜ್ಯ ಸಂಖ್ಯೆ, ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಆಪ್ಷನ್ ಬಿ. ಭಾಳ ಜನ ಆಪ್ಷನ್ ಎ ಹಾಕ್ಬಿಡ್ತೀರಿ. ಚಿಕ್ಕದು ಕೇಳಿದಾರಲ್ವ ಸರ್? ಅವಸರ ಮಾಡ್ತಾ ಅದನ್ನು ಹಾಕ್ಬಿಡ್ತೀರಿ. ಹುಷಾರಾಗಿರಬೇಕು. ಇದರ ಬೆಲೆ ಏನು ನೀವೇ ಹೇಳಬೇಕು. ಇದರ ಬೆಲೆ ಏನು? 1089 ಭಾಗಾಕಾರ 121 ಏನಾಗುತ್ತೆ ಮಕ್ಕಳೇ? ನೀವೇ ಹೇಳಿ. 11 ಇದರ ವರ್ಗಮೂಲ 11 ಬರುತ್ತೆ. ಬಟ್ ಇಲ್ಲಿ ಲೆಕ್ಕ ಮಾಡಿದ್ರೆ ಏನು ಬರುತ್ತೆ? 1089ರ ವರ್ಗಮೂಲ ಎಷ್ಟು? 33 ಬರುತ್ತಾ ನೋಡ್ರಿ. 3 3 9, ಶೇಷ 1.
3ಕ್ಕೆ 3 ಸೇರಿಸ್ತೀವಿ 6 ಬರುತ್ತೆ. ಡ್ಯಾಶ್ ಡ್ಯಾಶ್ ಕರೆಕ್ಟಾ ಮಕ್ಕಳೇ? 89 ಏನಾಗುತ್ತೆ ಮಕ್ಕಳೇ? 89 ಕೆಳಗೆ ಬರ್ತದೆ. ಒಪ್ತೀರಾ? 6 ಬಗ್ಗೆ 6 3 18 ಅಲ್ವಾ? ಅಥವಾ 6 3 × 3 ಏನಾಗುತ್ತೆ ನೋಡಿರಿ, ಕಚ್ಚಾ ಕೆಲಸ ಮಾಡ್ತಾಯಿದ್ದೀನಿ. 3 3 9, 3 6 18, 189 ಬರುತ್ತೆ. 63 3 189, 63 3 189. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0. ನಮಗೆ ಬೇಕಾದ ವರ್ಗಮೂಲ 33. ಇದರ 33 ಬಂತಪ್ಪ. ಭಾಗಕಾರ ಚಿಹ್ನೆ ಹಾಗೆ ಇಡ್ತೀನಿ. ಭಾಗಕಾರ ಚಿಹ್ನೆ ಹಾಗೆ ಇಡ್ತೀನಿ. ಸೊ 121ರ ವರ್ಗಮೂಲ ಏನು ಬರುತ್ತೆ? 11. ಕರೆಕ್ಟ್. ಆಪ್ಷನ್ ಬಿ 11. ಆಪ್ಷನ್ ಎ 33. ಭಾಗಕಾರ ಆಯ್ತು ಜಾಸ್ತಿ ಗಲಾಟೆ ಬೇಡ. ಭಾಗಕಾರ ಮಾಡಿದ್ಮೇಲೆ ಮಾಡ್ಬೇಕಲ್ವಾ? ನೋಡಿರಿ, ನಾವು ಭಾಳಷ್ಟು ಜನ ಏನು ಮಾಡ್ತೀವಿ, ಇಷ್ಟು ಲೆಕ್ಕ ಮಾಡಿದ್ಮೇಲೆ ಸುಸ್ತಾಗಿರ್ತೀವಿ. 33 ಬಂತಾ? ಆಪ್ಷನ್ ಎ ಅಂತ ಹಾಕ್ಬಿಡ್ತೀರಿ. ಏನು ಕೆಲವರು, ಅಯ್ಯೋ ಇದರ ವರ್ಗಮೂಲ 11 ನಮಗೆ ಗೊತ್ತು, ಆಪ್ಷನ್ ಬಿ ಅಂತ ಹಾಕ್ಬಿಡ್ತೀರಿ. ಲೆಕ್ಕ ಪೂರ್ತಿ ಆಗಿಲ್ಲ ಮಕ್ಕಳು ಇನ್ನೂ ನಾವು, ಆಯಿತಾ? ಸೊ 11 ಎಷ್ಟಲೇ 33. ಇದನ್ನು ಈ ರೀತಿ ಬರೆಯೋದು ಗೊತ್ತಲ್ವಾ? ಇದು ಭಾಜ್ಯ, ಇದು ಭಾಜಕ ಅಲ್ವಾ? 11 3 33. ಇದಕ್ಕೆ ಆನ್ಸರ್ 3. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎಸ್. ಮುಂದಿನ ಪ್ರಶ್ನೆ. ಈಸಿ. 289ರ ವರ್ಗಮೂಲ 17. ವೆರಿ ಗುಡ್. ಬರೆದು ಬಿಡ್ಲಾ ಇನ್ನೊಂದು ಸರಿ? ಹದಿನಾಲ್ಕು ಬರುತ್ತಾ? 289ರ ವರ್ಗಮೂಲ 17. ಪ್ಲಸ್ಗೆ ಪ್ಲಸ್. 144ರ ವರ್ಗಮೂಲ 12. ಮೈನಸ್ಗೆ ಮೈನಸ್. 225ರ ವರ್ಗಮೂಲ 15. ಫ್ಯಾಂಟಾಸ್ಟಿಕ್. 17ರಲ್ಲಿ 15 ಕಳಿಯೋಣ. 2 + 12. ಕ್ಲಾಸಲ್ಲಿ ಒಂದ್ಸರಿ ಬಂದಂಗಿತ್ತಲ್ವಾ? ವೆರಿ ವೆಲ್. ಎಸ್, ಪ್ಯಾಟ್ರನ್ ಸೇಮ್ ಇದೆ. ಇದೇ ವಿನ್ಯಾಸದಲ್ಲಿ ಬಂದಿತ್ತು ಒಂದು ಪ್ರಶ್ನೆ. ಆಪ್ಷನ್ ಹಾಕ್ಬಿಲ್ಲ. ಓಕೆ, ಆಪ್ಷನ್ ಡಿ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಾಲು. 720 ತೇಜಸ್, 720 ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದಾಗ ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಬೇಕು? ಗುಣಿಸೋದು ಭಾಗಿಸೋದು ಬಂದರೆ ಯಾವ ವಿಧಾನ? ಶುರುಕರೇ, 720 ಅವಿಭಾಜ್ಯ ಅಪವರ್ತನೀಕರಣ ಮಾಡೋಕ್ಕೆ ಶುರು ಮಾಡೋಣ. 2 3 6 ಶೇಷ 1, 2 6 12, 0 0, 2 18 36 0 0, 2 9 18 0 0, 2 45 90, 3 ಮಗ್ಗೆಲ್ಲಿ ಹೋಗುತ್ತೆ, 3 15 45, 3 5 15, 5 1 5. ಸೊ ಇಲ್ಲಿ ಒಂಟಿರೋದು ಯಾರು ಮಕ್ಕಳೇ? ಒಂಟಿರೋದು ಯಾರು? 2 × 2 × 2 × 2 × 2 × 3 × 3 × 5. 3 × 3 × 5. ಸೊ ಒಂಟಿರೋರು ಒಬ್ಬರೇ, ಉಳಿದವರೆಲ್ಲರೂ ಜೋಡಿ ಇದ್ದಾರೆ. ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 5. ನಾವು ಭಾಗಿಸಬೇಕಾದ ಸಂಖ್ಯೆ ಆದರೂ ಯಾವುದು? 5. ಹೌದಲ್ವಾ? ಅರ್ಥ ಆಯ್ತಾ? ಗುಡ್. ಮಾಡ್ತಿದ್ದೀರಂದರೆ ಮಾಡಿರಿ, ತೊಂದರೆ ಇಲ್ಲ. ಏನೊಂದು 30 ಸೆಕೆಂಡ್ಸ್. ಅದೆಲ್ಲ ಬೇಡಮ್ಮ, ಅಷ್ಟೆಲ್ಲ ಬೇಡ, ಅದೆಲ್ಲ ಬೇಡ. ನೋಡ್ಬಿಡು, ಜೋಡಿ ಇಲ್ಲಲ್ಲ, ಅಷ್ಟೇ ಮುಗೀತು. ಆಪ್ಷನ್ ಇದೆಯಾ? ಆಪ್ಷನ್ ಸಿ. ಜೋಡಿ ಇಲ್ವಾ ಅದನ್ನು ಚೆಕ್ ಮಾಡಿಬಿಟ್ರೆ ಮುಗೀತು. ನೀವು ಇದನ್ನು ಬರೆಯೋದು ಬೇಕಾಗಿಲ್ಲ, ಗೊತ್ತಲ್ವಾ? ನಾವು ಜೋಡಿ ಚೆಕ್ ಮಾಡಬೇಕಲ್ವಾ? ಹಾಂ, ಜೋಡಿ 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 ಒಂಟಿ, ಇವರ ಆನ್ಸರು. ಅವ್ರನ್ನ ಇಲ್ಲಿ ತಂದು ನಾವು ಅದನ್ನೇ ಜೋಡಿ ಮಾಡ್ತೀವಲ್ವ. ನಾವು ಕ್ವಿಕ್ ಫಾಸ್ಟ್ ಇರಬೇಕು. ಫಾಸ್ಟ್ ಹೇಗೆ ಎಕ್ಸಾಮಲ್ಲಿ ಅಕಸ್ಮಾತ್ ಬರೆಯೋಕ್ಕೆ ಕೊಟ್ರಪ್ಪ ಅಂದರೆ, ನಿಮಗೆ ಆಪ್ಷನ್ಸ್ ಇಲ್ಲಪ್ಪ ಅಂದರೆ ನೀವು ಆನ್ಸರ್ ಬರೆದು ತೋರಿಸ್ಬೇಕು. ಬಟ್ ಇಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ನಮ್ಮ ಕಣ್ಣೆದುರಿಗಿದೆ ಆನ್ಸರ್. ಸೊ ಜೋಡಿ ಮಾಡಿ ಅದನ್ನು ತಗೊಬೇಕು. ಮುಂದಿನ ಪ್ರಶ್ನೆ. ಸೇನಾಧಿಕಾರಿಯೊಬ್ಬರು 14,410 ಸೈನಿಕರನ್ನು ವರ್ಗಾಕಾರದಲ್ಲಿ ನಿಲ್ಲಿಸಲು ಪ್ರಯತ್ನಿಸಿದಾಗ 10 ಸೈನಿಕರು ಉಳಿತಾರೆ, ಎಕ್ಸ್ಟ್ರಾ ಉಳಿತಾರೆ. ಹಾಗಾದರೆ ಪ್ರತಿ ಸಾಲಿನಲ್ಲಿರುವ ಸೈನಿಕರ ಸಂಖ್ಯೆ ಎಷ್ಟು? ಮಾಡಿದ ನೆನಪಿದೆಯಾ? ಸೊ 14,410 ಜನ ಸೈನಿಕರಲ್ಲಿ 10 ಜನ ಹೊರಗುಳಿತಾ ಇದ್ದಾರೆ ಮಕ್ಕಳೇ. 10 ಜನ ಹೊರಗುಳಿತಾ ಇದ್ದಾರೆ, ಅವ್ರು ಬರೋಂಗಿಲ್ಲ.
ಅವ್ರನ್ನ ವರ್ಗಾಕಾರದಲ್ಲಿ ನಾವು ನಿಲ್ಸೋಕ್ಕಾಗೋದಿಲ್ಲ. ಕರೆಕ್ಟ್ರಾ? ಸೊ ನಾವು ಅದನ್ನು ತೆಗೆದುಬಿಟ್ರೆ ಏನಾಗುತ್ತೆ, 14,400 ಬರುತ್ತೆ. ಅವ್ರನ್ನ ಕಳೆದುಬಿಟ್ರೆ 14,400 ಬರ್ತದೆ. ಸೊ ವರ್ಗಾಕಾರದಲ್ಲಿ ನಿಲ್ತಿರುವ ಸೈನಿಕರ ಒಟ್ಟು ಸಂಖ್ಯೆ ಎಷ್ಟು? 14,400. 14,400. ಸೊ ಈ ವರ್ಗಾಕಾರದಲ್ಲಿ ನಿಲ್ತಿದ್ದಾರೆ ಅಂದರೆ ಕಂಬ ಸಾಲು ಮತ್ತು ಅಡ್ಡ ಸಾಲು ಎರಡು ಸಮ ಇರ್ತವೆ. ಅವೆರಡನ್ನು ಗುಣಿಸಿದ್ರೆ ತಾನೇ ನಮಗೆ ಸೈನಿಕರ ಸಂಖ್ಯೆ ಸಿಗೋದು. ಬಂದು ತಡ್ರಿ, ಅವೆರಡನ್ನು ಗುಣಿಸಿದ್ರೆ ತಾನೇ ನಮಗೇನು ಸಿಗುತ್ತೆ? ಒಟ್ಟು ಸೈನಿಕರ ಸಂಖ್ಯೆ 14,400. ಪೆನ್ ಯಾರು ಬಡಿತಿದ್ದೀರಪ್ಪ? ಸುಮ್ಮನಿರ್ರಿ. ಎಕ್ಸ್ ಇಂಟು ಯಾರು ಬಡಿತಿದ್ರು? ಮಾಡಬಾರ್ದು. ನಿನಗೆ ಖುಷಿ ಕೊಡ್ತದೆ, ಪಕ್ಕದಲ್ಲಿರೋರಿಗಂತೂ ಡಿಸ್ಟರ್ಬ್ ಆಗ್ತದೆ. ಯಾರಿಗೆ ಡಿಸ್ಟರ್ಬ್ ಆಗಲಿಲ್ಲದ್ರೂ ನನಗಂತೂ ಭಾಳ ಡಿಸ್ಟರ್ಬ್ ಆಗ್ತದೆ. ನನಗೇನಂತ ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಲಾಜಿ ನಮ್ಮ ಕ್ಲಾಸ್ ಕೇಳ್ತಿಲ್ಲ, ಪೆನ್ ಬಡಿತಿದ್ದಾರೆ ಅಂತ. ಓಕೆ, ಜೈ ಬಾಲಾಜಿ. ಎಕ್ಸ್ ಇಂಟು ಎಕ್ಸ್ನ ವರ್ಗ ಈಸ್ ಈಕ್ವಲ್ ಟು 14,400. ರೈಟ್, ವೆರಿ ವೆಲ್. ಸೊ ಎಕ್ಸ್ನ ಬೆಲೆ ತಗೊಬೇಕು ನಾವು. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ವರ್ಗ ಹೋಗಿ ಏನಾಗುತ್ತೆ ಇಲ್ಲಿ? ವರ್ಗ ಮೂಲ ಆಗುತ್ತೆ. ಕರೆಕ್ಟ್ ಮಕ್ಕಳೇ? ವರ್ಗ ತೆಗೆದುಬಿಟ್ಟು ಏನು ಮಾಡ್ತೀವಿ ಚಿನ್ನು? ವರ್ಗ ಮೂಲ ತಗೊಂತೀವಿ. ನೋಡಿ, 2 0ಗೆ 1 0. 144ರ ವರ್ಗಮೂಲ 12. ಚಟಾ ಮುಗೀತಾ? ಆಪ್ಷನ್ ಎ ಮುಗೀತು. ಈಸಿ ಇತ್ತಲ್ಲ ಇದು? ನಾವು ಆ್ಯಕ್ಚುಲಿ ಕ್ಲಾಸಲ್ಲಿ ಒಂದ್ಸರಿ ಮಾಡಿದ್ವಿ ಇದನ್ನು. ಒಂದ್ಸರಿ ಮಾಡಿದ್ದೀವಿ. 2-3 ಸರಿ ಬಂದಿದೆ ಇದು. ಆದರೆ ಇದೇ ಥರ ಬರೆದಿದ್ರು ಬೇರೆ ಥರನಾದರೂ ಬಂದಿದೆ. ತೋಟಗಾರನೊಬ್ಬನು 3,000 ಒಂದು ಸೌಜನ್ಯನ ಇನ್ನೂ ಬೆಳೆಸ್ಕೊಳ್ಳಿಲ್ಲ ನೀವು. ನಾನು ಪ್ರಶ್ನೆ ಪೂರ್ಣ ಓದುವವರೆಗೂ ಸ್ವಲ್ಪ ತಾಳ್ಮೆ ಇರಲಿ, ಆಯಿತಾ? ತೋಟಗಾರನು 3,600 ಗಿಡಗಳನ್ನು ತನ್ನ ತೋಟದಲ್ಲಿ ವರ್ಗಾಕಾರದಲ್ಲಿ, ಗೌತಮ್ ಯಾವ ಆಕಾರದಲ್ಲಿ ನೆಡುತ್ತಾನೆ. ಹಾಗಾದರೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಗಿಡಗಳ ಸಂಖ್ಯೆ ಎಷ್ಟು? ವರ್ಗಾಕಾರದಲ್ಲಿದೆ ಎಲ್ಲ ಅಂದರೆ ಕಂಬ ಸಾಲು ಮತ್ತು ಅಡ್ಡ ಸಾಲು ಎರಡು ಸಮ ಇರ್ತವೆ. ಎಕ್ಸ್ ಇದು ಎಕ್ಸ್ ಆದರೆ ಇದು ಎಕ್ಸ್ ಆಗಿರುತ್ತೆ. ಎರಡು ಸೇರಿದ್ರೆ ಎಷ್ಟಿದೆ? ಎರಡನ್ನೂ ಗುಣಿಸಿದ್ರೆ ಎಷ್ಟು ಬರುತ್ತಂತೆ? 3,600 ಒಟ್ಟು ಗಿಡಗಳ ಸಂಖ್ಯೆ ಸಿಗುತ್ತೆ. ಹೌದಲ್ವಾ? ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಅಲ್ಲಪ್ಪ? ಎಕ್ಸ್ನ ವರ್ಗ ಅದು 3,600 ಆಗುತ್ತೆ. ನಮಗೆ ಎಕ್ಸ್ನ ಬೆಲೆ ಬೇಕು ಹಾಲೇಶ್. ವರ್ಗ ತೆಗೆದು ನಾನೇನು ಮಾಡ್ತೀನಿ? ವರ್ಗಮೂಲ ತಗೊಂತೀನಿ. ಹಾಲೇಶ್ ವರ್ಗ ತೆಗೆದುಬಿಟ್ಟು ವರ್ಗಮೂಲ ತಗೊಂತೀನಿ. ಇಲ್ಲಿ ವರ್ಗಮೂಲದಲ್ಲಿ ಕೊನೆಗೆ 2 0 1 0 36ರ ವರ್ಗಮೂಲ 6 ಮುಗೀತು. ಆಪ್ಷನ್ ಡಿ. ಚಡ ಇದು ಈಸಿ ಇತ್ತಲ್ವಾ? ಗುಡ್. ಗೊತ್ತಾಗ್ತಿದೆಯಾ? ಬರ್ತಾ ಇದೆಯಾ ಆನ್ಸರು? ವೆರಿ ವೆಲ್. ತೇಜಸ್ ಮುಂದೆ ಹೋಗ್ಬೋದಾ? ಕೆಲವು ವ್ಯಕ್ತಿಗಳು ಹೋಟೆಲ್ಗೆ ಹೋದ ವ್ಯಕ್ತಿಗಳ ಸಂಖ್ಯೆ ಎಷ್ಟೇ ಪ್ರತಿಯೊಬ್ಬರು ಹಣವನ್ನು ಖರ್ಚು ಮಾಡ್ತಿದ್ದಾರೆ. ಒಟ್ಟು ಖರ್ಚು 529 ರೂಪಾಯಿಗಳಾದರೆ ವ್ಯಕ್ತಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 23. ಹೇಗೆ ಮಾಡಿದ್ರಿ? ಎಕ್ಸ್ ಮಂದಿ ಹೋಗಿದ್ದಾರೆ ಹೋಟ್ಲಿಗೆ. ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಖರ್ಚು ಮಾಡ್ತಿದ್ದಾರೆ? ಎಕ್ಸ್ ರೂಪಾಯಿ. ಹೋದ ಮಂದಿ ಅಷ್ಟೇ ಖರ್ಚು ಮಾಡ್ತಿದ್ದಾರೆ. ಎಕ್ಸ್ ಮಂದಿ ಹೋಗಿದ್ದಾರೆ ಅಂದರೆ ಅಷ್ಟೇ ಖರ್ಚು ಮಾಡ್ತಿದ್ದಾರೆ. 2 ಮಂದಿ ಹೋಗಿದ್ದಾರೆ ಅಂದರೆ 2 ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು. 3 ಜನ ಹೋಗಿದ್ದಾರೆ ಅಂದರೆ ಪ್ರತಿಯೊಬ್ಬರು 3 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. 4 ಜನ ಹೋಗಿದ್ದಾರೆ ಅಂದರೆ ಪ್ರತಿಯೊಬ್ಬರು 4 ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಅವ್ರು ಒಟ್ಟು ಎಷ್ಟು ಖರ್ಚು ಮಾಡಿದ್ರು ಅಂತ ನೋಡ್ಬೇಕಂದ್ರೆ ಇವ್ನು ಗುಣಿಸಿದ್ರೆ ತಾನೇ ಗೊತ್ತಾಗದೆ ಒಟ್ಟು ಮೊತ್ತ ಎಷ್ಟಾಯ್ತು ಅಂತ, ಒಟ್ಟು ಎಷ್ಟು ಖರ್ಚು ಎಷ್ಟಾಯ್ತು ಅಂತ. ರೈಟ್. ಸೊ ನಾವೇನು ಮಾಡ್ಬೋದು? ಎಕ್ಸ್ ಇಂಟು ಎಕ್ಸ್ ಮಕ್ಕಳೇ ಏನು ಬರುತ್ತೆ ನೋಡಿ? ಎಕ್ಸ್ ಇಂಟು ಎಕ್ಸ್ನ ವರ್ಗ ಅದು ಎಷ್ಟು ಖರ್ಚಾಗಿದೆ ಅಂತ ಅವ್ರು ಹೇಳಿದ್ದಾರೆ? 529 ರೂಪಾಯಿ ಅಂತ ಹೇಳಿದ್ದಾರೆ. ಎಕ್ಸ್ ಇಂಟು ಎಕ್ಸ್ ನಮಗೆ ಗೊತ್ತಿದೆ. ಎಕ್ಸ್ನ ವರ್ಗ ಈಸ್ ಈಕ್ವಲ್ ಟು 529 ರೂಪಾಯಿ. ಕರೆಕ್ಟ್ರಾ? ನಮಗೆ ಎಕ್ಸ್ನ ಬೆಲೆ ಬೇಕು. ಎಕ್ಸ್ನ ಬೆಲೆ ಬೇಕಂದ್ರೆ ವರ್ಗ ಹೋಗಿ ವರ್ಗ ಮೂಲ ಬರುತ್ತೆ. 529ರ ವರ್ಗ ಮೂಲ 23. ಸೊ ಅವ್ರು ಖರ್ಚು ಮಾಡಿದೆಷ್ಟು ಪ್ರತಿಯೊಬ್ಬರು? ಅವ್ರು ಎಷ್ಟು ಜನ ಹೋಟ್ಲಿಗೆ ಹೋಗಿದ್ದಾರೆ? ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರತಿಯೊಬ್ಬರು ಖರ್ಚು ಮಾಡಿದ್ದು 23 ರೂಪಾಯಿ. ಒಟ್ಟಾರೆ ಅವರು ಹೋದದ್ದು ವ್ಯಕ್ತಿಗಳ ಸಂಖ್ಯೆ ವೆರಿ ಗುಡ್. ಏನಾಯ್ತು ರೀ? ಹೌದ್ರಿ, 23 ಜನ ಹೋಗಿದ್ದಾರೆ ಹೋಟೆಲ್ಗೆ. ಪ್ರತಿಯೊಬ್ಬರು 23 ರೂಪಾಯಿ 23 ರೂಪಾಯಿ 23 ರೂಪಾಯಿ 23 ರೂಪಾಯಿ 23 ರೂಪಾಯಿ ಖರ್ಚು ಮಾಡಿದ್ದಾರೆ ರೀ. ಅಲ್ಲಿಗಲ್ವಾ 23 ಇಂಟು 23 ತಾನೇ ನಮಗೆ 529 ಬರೋದು. 529 ಬರೋದು ಗೊತ್ತಾಗ್ತಿಲ್ಲ ರೀ?
ಯಾವ ಸಂಖ್ಯೆಯನ್ನು 143ಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ? ಬಟ್ ಮಾಡೋದಾದರೆ ಹೇಗೆ ಮಾಡಬೇಕಿತ್ತು? ನೀವೇನು ಬರಿಬೇಡ್ರಿ, ನನಗೆ ಗೊತ್ತಿದೆ, ಇದು ಈಸಿ ಇದೆ. ಯಾವ ವಿಧಾನದಲ್ಲಿ ಮಾಡ್ತಿದ್ವಿ? ಪ್ರತೀಕರಾಜ್ ನಾವು ಭಾಗಾಕಾರ ವಿಧಾನದಲ್ಲಿ ಮಾಡ್ತಿದ್ವಿ, ಆಯಿತಾ? ಭಾಗಾಕಾರ ವಿಧಾನದಲ್ಲಿ ಹೇಗೆ 143ನೇ ಈ ರೀತಿ ಬರಿತಿದ್ವಿ. ಹಲೇಶ್ ಗುಂಪು ಮಾಡ್ತೀವಿ, ಇದು 1ರ ವರ್ಗದಲ್ಲಿ ಹೋಗುತ್ತೆ, ಶೇಷ ಏನು ಬರುತ್ತೆ? 0. 1ಕ್ಕೆ ಸೇರಿಸಿದ್ರೆ 2 ಡ್ಯಾಶ್ ಡ್ಯಾಶ್ 43ನೇ ಆಗ್ತಿತ್ತು, ಕೆಳಗೆ ಬರ್ತಿತ್ತು. ಕರೆಕ್ಟ್ರಾ? 22 2ಲೇ 44 ಆಗ್ತಿತ್ತು. ಜಾಸ್ತಿ ಆಯ್ತಲ್ವ? ಕಡಿಮೆ ತೊಗೊಬೇಕು. 21 1ಲೇ 21, ಶೇಷ ಏನು ಬರುತ್ತೆ ಮಕ್ಕಳೇ? 22 ಶೇಷ ಬರುತ್ತೆ. ಅಂದರೆ ಇದು 11ರ ವರ್ಗ ಸಂಖ್ಯೆಗಿಂತ ಜಾಸ್ತಿ ಇದೆ, 11ರ ವರ್ಗ ಸಂಖ್ಯೆಗಿಂತ ಸ್ವಲ್ಪ ಜಾಸ್ತಿ ಇದೆ. ನೆಕ್ಸ್ಟ್ ವರ್ಗ ಯಾವುದು? ಅದೆಷ್ಟಿದೆ? ಆ ನಂಬರ್ ಇಲ್ಲಿ ಈ ನಂಬರ್ನ ಕಳೆದು ಬಿಡ್ರಿ, ಎಷ್ಟು ಬರುತ್ತೆ ರೀ? ನಮಗೆ ಇವತ್ತು ಒಬ್ಬ ಸ್ಟೂಡೆಂಟು ಮೈಸೂರಿಂದ ಕಾಲ್ ಮಾಡಿ ಹೇಳಿದ್ರು, ಸರ್ ನಿಮ್ಮ ಆನ್ಲೈನ್ ಕ್ಲಾಸಸ್ ನೋಡ್ತಿದ್ದೀವಿ ನಾವು, ನಮಗೆ ನೀವು ಮಾಡೋ ಲೆಕ್ಕಗಳೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಕ್ಲಾಸಲ್ಲಿ ನಿಮ್ಮ ಕ್ಲಾಸ್ ಕೇಳ್ಬೇಕಾದ್ರೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಸರ್, ಆದರೆ ನಿಮ್ಮ ಕ್ಲಾಸ್ ಮುಗಿದ್ಮೇಲೆ ನಾವು ಸ್ವಂತ ಮಾಡೋಕ್ಕೆ ಹೋದರೆ ನಮಗೆ ಭಾಳ ಕಷ್ಟ ಆಗ್ತದೆ ಸರ್, ನಮಗೇನು ಬರ್ತಾನಿಲ್ಲ, ಕಬ್ಬಿಣದ ಕಡಲೆ ಥರ ಕಾಣ್ತಾ ಇದೆ ಅಂತ ಹೇಳಿದ್ರು ಒಬ್ಬರು. ಬಟ್ ಯಾರು ಅದನ್ನು ಕೇಳಿದ್ರಲ್ಲ ಆ ವಿದ್ಯಾರ್ಥಿಗೆ ನಾನು ಹೇಳೋದೇನಪ್ಪ ಅಂದರೆ, ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಟೆಸ್ಟ್ಗಳನ್ನ ಕಂಟಿನ್ಯೂಸ್ ತಗೊಳ್ರಿ, ಕ್ಲಾಸ್ಗಳನ್ನ ಯಾವುದೂ ಮಿಸ್ ಮಾಡಬೇಡ್ರಿ, ವರ್ಕ್ಶೀಟ್ಗಳನ್ನು ಪ್ರೊವೈಡ್ ಮಾಡ್ತಿದ್ದೀವಿ, ಅದರ ಸದ್ಬಳಕೆ ಮಾಡ್ಕೊಳ್ರಿ. ಇಷ್ಟೊಂದು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರಪ್ಪ ಅಂದರೆ ಬರ್ತದೆ ನಿಧಾನವಾಗಿ. ಅದು ಇವತ್ತಿಲ್ಲ ಅಂದ್ರೆ ನಾಳೆ ಇಲ್ಲಾಂದ್ರೆ ಮುಂದೊಂದು ದಿನ ಬಂದೇ ಬರುತ್ತದು. ಆದರೆ ಈ ಅಭ್ಯಾಸ ನಿರಂತರವಾಗಿರಬೇಕು. ಯಾರು ಅಭ್ಯಾಸ ಮಾಡೋದಿಲ್ಲ ಅವ್ರಿಗೇನೂ ಬರೋದಿಲ್ಲ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಪ್ರಯತ್ನ ಮಾಡಬೇಕಲ್ವ? ಪ್ರಯತ್ನ ಮಾಡೋಕ್ಕಿಂತ ಮುಂಚೆನೇ ನೀವು ಸೋಲು ಒಪ್ಕೊಂಡ್ಬಿಟ್ರೆ, ಹೌದಲ್ವ? ಅಭ್ಯಾಸ, ನಿರಂತರ ಅಭ್ಯಾಸವೇ ಗಣಿತಕ್ಕೆ ಒಂದು ಒಳ್ಳೆಯ ಉಪಾಯ. ಕಬ್ಬಿಣದ ಕಡಲೆ ಆಗಲ್ಲ ಅವಾಗ, ಗುಲಾಬ್ ಜಾಮೂನ್ ಆಗುತ್ತೆ ಅವಾಗ. 6156 ಎಂಬ ಸಂಖ್ಯೆಯಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಕಳೆದರೆ ಯಾವ ವಿಧಾನ? ಕೂಡೋದು ಕಳೆಯೋದಾದರೆ ಭಾಗಾಕಾರ ವಿಧಾನ. ಬಾವಿ ನೆನಪಿದೆ, ರೈಟ್? 6156 ಇದನ್ನು ಭಾಗಾಕಾರ ವಿಧಾನದಲ್ಲಿ ಮಾಡೋಣ ಮಕ್ಕಳೇ. ಕರೆಕ್ಟ್? 2 ಜೋಡಿ ಮಾಡ್ತೀವಿ. ಶರತ್, ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 7ರ ವರ್ಗ. 7 7 49. ಶೇಷ ಏನಾಗುತ್ತೆ ಶರತ್ತು? ಶೇಷ ಇಲ್ಲಿ 5. 11ರಲ್ಲಿ 9 ಹೋದರೆ 2, 5ರಲ್ಲಿ 4 ಹೋದರೆ 1, 7ಕ್ಕೆ 7 ಸೇರಿಸಿದ್ರೆ 14 ಡ್ಯಾಶ್ ಡ್ಯಾಶ್ 56. ಕರೆಕ್ಟ್? 14ರಿಂದ ಭಾಗಾಕಾರ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ರಿ. 14 8ಲೇ ನಿಮ್ಮ ಅಪ್ರೋಚ್ ಹೇಗಿರುತ್ತೆ? ನಿಮ್ಮ ಅಂದಾಜು ಹೇಗಿರುತ್ತೆ? 14 8 ಅಂತ ಭಾಗಿಸ್ತೀರಲ್ವ? 14 9 ತೊಗೊತೀರಿ, 126 ಆಗಲ್ರಿ? 126 ಇದೆಯಲ್ಲಿ, ಅದಕ್ಕಿಂತ ಕಡಿಮೆ ಇದೆ, 125 ಇದೆ. 14 8 ಅಂತ ತೊಗೊತೀರಿ. ನಾನು ಅದನ್ನೇ ಮಾಡ್ತೀನಿ ನೋಡ್ರಿ. 14 ಡ್ಯಾಶ್ ಇಂಟು ಡ್ಯಾಶ್ 14 8 ಅಂತ ತೊಗೊತಿದ್ದೀನಿ ಅಂದರೆ ಇಲ್ಲೂ ಸಹ 8 ಹಾಕ್ಬೇಕು ಋಷಿತಾ, ರೈಟ್? ಸಾಗರ್ ಪಾಟೀಲ್, ಅಲ್ಲೂ ಸಹ 8 ಹಾಕ್ತೀನಿ. ಅಂದರೆ ಏನಂತ ಓದ್ತೀವಿ ಅವಾಗ? 148 148 ಅಂತ ಓದ್ತೀವಿ. ಕರೆಕ್ಟ್? ಹಲೇಶ್, 8 8 64 4 ದಶಕ 6, 8 4 32 32 ಪ್ಲಸ್ 6 38 ದಶಕ 3, 8 1 8 8 ಪ್ಲಸ್ 3 11 1184. ಕರೆಕ್ಟಾ? 14 ಇಲ್ಲಿ 8 ಹಾಕ್ತೀನಿ ಮಕ್ಕಳೇ, ಇಲ್ಲೂ 8 ಹಾಕ್ತೀನಿ. 148 8 1256. ಶೇಷ ಏನು ಬರುತ್ತೆ ಮಕ್ಕಳೇ? 0 0 0. ಐ ಆಮ್ ಸಾರಿ, ಅದು ಬರ್ತಿದೆ. 1184 ಹಾಕಬೇಕು. ಓಕೆ, ಶೇಷ ಏನು ಬರುತ್ತೆ ಮಕ್ಕಳೇ? 6 4 ಹೋದರೆ 2, 15ರಲ್ಲಿ 8 ಹೋದರೆ 7, 1ರಲ್ಲಿ 1 ಹೋದರೆ 0, 1ರಲ್ಲಿ 1 ಹೋದರೆ 0. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಬಹಳ ಜನ ವಿದ್ಯಾರ್ಥಿಗಳು ಕನಿಷ್ಠ ಸಂಖ್ಯೆ ಅಂತ ಕೇಳಿದಾರಲ್ಲ, ಕನಿಷ್ಠ ಸಂಖ್ಯೆ ಇದರಲ್ಲಿ ಹುಡುಕ್ಬಿಡ್ತಾರೆ. ಕನಿಷ್ಠ, ಓ ಸರ್ ಇಲ್ಲಿ ನೋಡಿ ಸರ್, ನಾವೇ ಜಾಣ್ರು, ಕನಿಷ್ಠ ಸಂಖ್ಯೆ 25 ಇದೆ, ಈ ಪ್ರಶ್ನೆಗೆ ಅದೇ ಆನ್ಸರ್ ಅಂತ ಹಾಕ್ಬಿಡ್ತಾರೆ. ಪದ್ಧತಿ, ಮೆಥಡ್ ಗೊತ್ತಿರ್ಬೇಕು ಮಕ್ಕಳೇ. ಕೂಡೋದು ಕಳೆಯೋದು ಬಂತಂದರೆ ಭಾಗಾಕಾರ ವಿಧಾನ, ಗುಣಿಸೋದು ಭಾಗಿಸೋದು ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ. ಈ ಮೆಥಡ್ ಮರ್ತವ್ರಪ್ಪ ಅಂದರೆ ನಿಮಗೆ ಅದು ಬರೋದಿಲ್ಲ, ಲೆಕ್ಕ ತಪ್ಪಾಗ್ಬಿಡುತ್ತೆ. ಇದನ್ನು ಮತ್ತು ಅವಿಭಾಜ್ಯ ಅಪವರ್ತನೀಕರಣ ಮಾಡ್ಕೊಂತ ಕುಂತ್ರೆ ಮತ್ತು ಬೇರೆ ಏನೋ ಆನ್ಸರ್ ಬರುತ್ತೆ. ಕರೆಕ್ಟ್? ಸೊ ಹಾಗಾಗಿ ಆಪ್ಷನ್ ಬಿ ತಪ್ಪಾಗುತ್ತೆ ಮಕ್ಕಳೇ. ಇಲ್ಲಿ ಏನಾಗುತ್ತೆ? ಕನಿಷ್ಠ ಸಂಖ್ಯೆ. ಆಪ್ಷನ್ ಸಿ ಸರಿ ಆಗ್ತದೆ. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಒಂದು ಶಾಲೆಯು
ಒಂದು ಶಾಲೆಯು 2304 ರೂಪಾಯಿಗಳನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದೆ. ಪ್ರತಿ ವಿದ್ಯಾರ್ಥಿಯು ನೀಡಿದ ಹಣ ಮತ್ತು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸಮವಾಗಿದೆ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೋ ಅಷ್ಟೇ ದುಡ್ಡು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು, ಅಥವಾ ಎಷ್ಟು ರೂಪಾಯಿ ಕೊಟ್ಟಿದ್ದಾರೋ ದುಡ್ಡು ಪ್ರತಿಯೊಬ್ಬರು ಅಷ್ಟೇ ಹುಡುಗರು ಅದರ ಶಾಲೆಗೆ. ಸೊ ಪ್ರತಿಯೊಬ್ಬರು 10 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ 10 ಜನ ಇದ್ದಾರೆ. 30 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ 30 ಜನ ಇದ್ದಾರೆ. ಆಯಿತಾ? ಅದನ್ನೇ ಹೇಳಿದ್ದಾರೆ. ಇದು ಲೈನ್ ಭಾಳ ಇಂಪಾರ್ಟೆಂಟ್. ಇದು ಪ್ರತಿ ವಿದ್ಯಾರ್ಥಿಯು ನೀಡಿದ ಹಣ ಮತ್ತು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ. ಪ್ರತಿ ವಿದ್ಯಾರ್ಥಿಯು ನೀಡಿದ ಹಣ ಎಷ್ಟು ರೂಪಾಯಿ ಇರ್ತದೋ ಅಷ್ಟೇ ವಿದ್ಯಾರ್ಥಿಗಳ ಸಂಖ್ಯೆ ಶಾಲೆಯಲ್ಲಿದೆ. ಪ್ರತಿಯೊಬ್ಬರು 100 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 100 ಜನ ಇದ್ದಾರೆ ಅಂತ. ಪ್ರತಿಯೊಬ್ಬರು 50 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 50. ಹಾಗಾದರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಮಾಡಿಬಿಟ್ರಾ? ಹೇಗೆ ಮಾಡ್ತೀರಿ? ಎಕ್ಸ್ ಮಕ್ಕಳಿದ್ದಾರೆ ಶಾಲೆಯಲ್ಲಿ, ಪ್ರತಿಯೊಬ್ಬರು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಎಕ್ಸ್ ರೂಪಾಯಿ ಕೊಟ್ಟಿದ್ದಾರೆ. ಅದು ಎಷ್ಟು ರೂಪಾಯಿ ಆಗಿದೆ? ಅದು ಒಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಅವರು 2304 ರೂಪಾಯಿ ಕೊಟ್ಟಿದ್ದಾರೆ. ಕರೆಕ್ಟ್ರಾ? ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ. ಅದು ಎಷ್ಟಕ್ಕೆ ಸಮ? 2034ಕ್ಕೆ ಸಮ. ಕರೆಕ್ಟ್ರಾ? ಎಕ್ಸ್ನ ಬೆಲೆ ಬೇಕು ನಮಗೆ, ಎಕ್ಸ್ನ ವರ್ಗ ಬೇಡ. ವರ್ಗಮೂಲ ಬರುತ್ತೆ. 2034ರ ವರ್ಗಮೂಲ ಇಲ್ಲಿ ಮಾಡಲ ಮಕ್ಕಳೇ, ಕಚ್ಚಾ ಕೆಲಸ. 2034ರ ವರ್ಗಮೂಲ ನೋಡಿರಿ, 2 ಜೋಡಿ ಮಾಡ್ತೀವಿ. ಕರೆಕ್ಟ್ ಇಲ್ಲಪ್ಪ? ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 4ರ ವರ್ಗ. 4 4ಲೆ 16, ಶೇಷ 4. 4ಕ್ಕೆ 4ನ್ನು ಕೂಡಿಸ್ತೀವಿ. ಇಲ್ಲಿ ಈ ಸ್ಟೆಪ್ಪಲ್ಲಿ ಓಕೆ ಅದ್ರಲ್ಲಿ ಬದಲಾಗಿದೆ ಅಲ್ಲ? ತೊಂದರೆ ಇಲ್ಲರಿ. ಆಕ್ಸಿಡೆಂಟ್ ಜಲ್ದಿ ಆಗ್ಬಿಟ್ಟಿದೆ. 2304 ಆಸ್ಪತ್ರೆ ಹತ್ತಿರ ಇದೆ. ಡಾಕ್ಟ್ರು ಉಳಿಸ್ಬಿಟ್ರು ನಮ್ಮನ್ನು. ತೊಂದರೆ ಇಲ್ಲ. ಎಷ್ಟು ಬರುತ್ತಿದೆ? 7 ಬರುತ್ತಲ್ವಾ? ಓಕೆ, ಜಾಸ್ತಿ ಡ್ಯಾಮೇಜ್ ಇಲ್ಲ. ಬದುಕಿತ್ತು ಬಡ ಜೀವ. ಓಕೆ, ಡ್ಯಾಶ್ 4 ಬಂದಿದೆ ಕೆಳಗೆ. ನಾನಿಲ್ಲಿ ಮಾಡಿದ ತಪ್ಪು ನೀವು ಮಾಡ್ತೀರಿ ಸಹಜವಾಗಿ. ನಂಬರ್ಗಳನ್ನು ಇಳಿಸ್ಕೊಬೇಕಾದ್ರೆ ಅದ್ಲು ಬದಲಾಗ್ಬಿಡ್ತಾವೆ ಒಂದೊಂದ್ಸರಿ. ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಬರಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ತಪ್ಪಾಗೋ ಸಾಧ್ಯತೆ ಇರ್ತವೆ. ಸ್ವಲ್ಪ ನಾವು ಎಚ್ಚರ ವಹಿಸ್ಬೇಕು. ನಮಗಿಂತ ಜಾಸ್ತಿ ನೀವು ಎಚ್ಚರ ವಹಿಸ್ಬೇಕು. ಸರ್ ಯಾಕೆ ಸರ್? ನಿಮಗಿಂತ ಜಾಸ್ತಿ ನಾವು ಯಾಕೆ ಸರ್ ಎಚ್ಚರ ವಹಿಸ್ಬೇಕು? ಎಕ್ಸಾಮ್ ನಂದಲ್ಲಪ್ಪ ಇರೋದು, ನಿಮ್ಮದು. ಹಾಂ. ಸೊ ಏನು ಮಾಡ್ತೀರಾ ಮಕ್ಕಳೇ? 8 ಹಾಕ್ತೀರಾ? ಬಂದಿದೆಯಾ? 88 8ಲೇ ಬರುತ್ತೆ. ತಾಡ್ರಿ, 7 4 ಬರುತ್ತೆ. ಶೇಷ 0. ಸೊ 48 ಬರ್ತದ ವರ್ಗಮೂಲ? 48. ವರ್ಗಮೂಲ 48. ವೆರಿ ಗುಡ್. ಮ್ಯಾಥಮೆಟಿಕ್ಸು ಹೌದ್ರಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 22, 78 ಮತ್ತು 99ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಎಲ್ಲವೂ ಹೌದ್ರಿ. ಫಸ್ಟ್ ಒಂದೊಂದೇ ನೋಡೋಣ. ಎಲ್ಲವೂ ಅವಿಭಾಜ್ಯ ಸಂಖ್ಯೆಗಳೇ? ಎಲ್ಲವೂ ಅವಿಭಾಜ್ಯನಾ? ಎಲ್ಲವೂ ಭಾಜ್ಯ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇದಂತೂ ಬರೋದಿಲ್ಲ. ಎಲ್ಲವೂ ಸಮಸಂಖ್ಯೆಗಳೇ? ಇದು ಸಮಸಂಖ್ಯೆನ ಮಕ್ಕಳೇ? ಇದು ಬರೋದಿಲ್ಲ. ಎಲ್ಲವೂ 11ರ ಗುಣಕಗಳೇ? 78 11ರ ಗುಣಕವೇ? ಎಲ್ಲವೂ ಭಾಜ್ಯ ಸಂಖ್ಯೆಗಳು. ಲೆಕ್ಕ ಏನು ಮಾಡೋ ಆಗಿದ್ದಿಲ್ಲ. ರೈಟ್. ಮತ್ತು ಕ್ವಶನ್ ಪೇಪರಲ್ಲಿ ಗೀಟ್ ಹಾಕಿರ್ರಿ. ಕ್ವಶನ್ ಪೇಪರಲ್ಲೆಲ್ಲ ಗೀಟ್ ಹಾಕಬಾರ್ದು. ಅಲ್ಲಿ ಬರೀ OMR ಕೊಟ್ಟಿರ್ತಾರೆ, ಅದ್ರ ಮೇಲೆ ಮಾತ್ರ ಕೆಲಸ. ಮತ್ತು ಕಚ್ಚಾ ಕೆಲಸಕ್ಕೆ ಜಾಗ ಇರುತ್ತೆ, ಅಲ್ಲಿ ಮಾತ್ರ ಕೆಲಸ ಮಾಡಬೇಕು, ಬೇರೆ ಕಡೆ ಮಾಡಬಾರ್ದು. ಓಕೆ, 2 0 9 7 ಎಂಬ ಅಂಕೆಗಳನ್ನು ಉಪಯೋಗಿಸಿ ರಚಿಸಿದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ಮೊತ್ತವೆಷ್ಟು? ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ಮೊತ್ತವೆಷ್ಟು? ಮಕ್ಕಳೇ ಒಂದು ನಿಮಿಷ. ನನ್ನ ಪ್ರಕಾರ ಅಲ್ಲ ಒಂದು ನಿಮಿಷ. ಇದು 6 ಅಂಕೆ ಸಂಖ್ಯೆ ಆಗಬೇಕು ನನ್ನ ಪ್ರಕಾರ. 6 ಅಂಕಿಗಳ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ. 6 ಅಂಕಿಗಳ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ. 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂದರೆ ಏನು ಮಾಡ್ಬೇಕು ಮಕ್ಕಳೇ? ದೊಡ್ಡ ಸಂಖ್ಯೆ
6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 1 2 3 4 5 6 ಏನು ಬರುತ್ತೆ? ನಾವೇನು ಮಾಡ್ತೀವಿ? ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀವಿ. 9 7 2 0 ಅಂಕೆಗಳನ್ನು ಪುನರಾವರ್ತಿಸಬಹುದು. ನಾನು ದೊಡ್ಡ ಸಂಖ್ಯೆ ಮಾಡಬೇಕೀಗ ಪ್ರತೀಕ್. ಯಾವ ದೊಡ್ಡ ಸಂಖ್ಯೆಯನ್ನು ಪುನರಾವರ್ತನೆ ಮಾಡ್ತೀನಿ? 9 ದೊಡ್ಡ ಸಂಖ್ಯೆನೇ ಪುನರಾವರ್ತನೆ ಮಾಡ್ತೀನಿ ಮತ್ತೊಂದು ಸರಿ. ಇದು ನನ್ನ ದೊಡ್ಡ ಸಂಖ್ಯೆ, ಇದೇ ನನ್ನ ದೊಡ್ಡ ಸಂಖ್ಯೆ. ಈಗ ಚಿಕ್ಕ ಸಂಖ್ಯೆ ಮಾಡಬೇಕು. ಚಿಕ್ಕ ಸಂಖ್ಯೆ 6 ಅಂಕಿಗಳ ಅತ್ಯಂತ ಚಿಕ್ಕ ಸಂಖ್ಯೆ ಸೌಜನ್ಯ 1 2 3 4 5 6 ಚಿಕ್ಕ ಸಂಖ್ಯೆ. ಚಿಕ್ಕದ್ರಿಂದ ದೊಡ್ಡದು ಬರಿತೀವಿ, ಕೊನೆಯಿಂದ ಬರಿತೀವಿ. ಚಿಕ್ಕದ್ರಿಂದ ದೊಡ್ಡದು, ಕರೆಕ್ಟಾ? ಈಗ ನಾನು ಪುನರಾವರ್ತನೆ ಮಾಡೋದಾದ್ರೆ ಚಿಕ್ಕ ಸಂಖ್ಯೆಯಲ್ಲಿ ಯಾವ ಅಂಕೆಯನ್ನು ಪುನರಾವರ್ತನೆ ಮಾಡ್ತೀನಿ? ಚಿಕ್ಕ ಅಂಕೆನೇ ಪುನರಾವರ್ತನೆ ಮಾಡ್ತೀನಿ. ಚಿಕ್ಕ ಸಂಖ್ಯೆಗೆ ಚಿಕ್ಕದು ಯಾವುದಿದೆ? 0, ಅದನ್ನೇ ಮತ್ತೆ ಮಾಡ್ತೀನಿ. ಆದರೆ ಇದು 6 ಅಂಕೆಯ ಸಂಖ್ಯೆಯೇ? ಇದು 6 ಅಂಕೆಯ ಸಂಖ್ಯೆಯೇ? ಇದು 3 ಅಂಕೆಯ ಸಂಖ್ಯೆ ಮಕ್ಕಳೇ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ 0 ಎಲ್ಲದ ಸಂಖ್ಯೆಯನ್ನು ಹುಡುಕ್ಬಿಡ್ತೀವಿ. ಇಲ್ಲಿದೆ 2 ತೊಗೊಂಬಂದು ಇಲ್ಲಿ ಹಾಕಬೇಕು. ಈ 3 0 ಏನಾಗ್ತದೆ? ಈ ಕಡೆ ಬರ್ತದೆ. 79 ಕೊನೆಗಿದೆ, ಅದು ಹಾಗಿರುತ್ತೆ. ಒಂದು ನಿಮಿಷ ಏನು ಕೇಳಿದ್ದಾರೆ? ಮೊತ್ತ ಕೇಳಿದ್ದಾರೆ. ಚೆಕ್ ಮಾಡೋಣ. ಮೊತ್ತ ಕೇಳಿದರೆ 2 ಸಂಖ್ಯೆಗಳ ಮೊತ್ತ ತಾಂತೀನಿ ನೋಡ್ರಿ. ನಾನು ಮತ್ತೊಂದು ಸರಿ ಬರಿತೀನಿ. 9 9 9 7 2 0 ಪ್ಲಸ್ 2 0 0 0 7 9 ಚೆಕ್ ಮಾಡ್ತೀನಿ ನೋಡ್ರಿ. ಮೊತ್ತ ತೊಗೊತಾ ಇದ್ದೀನಿ. 0 + 9 9 2 + 7 9 7 0 9 9 + 0 9 9 + 0 9 9 + 2 ಆಪ್ಷನ್ ತಪ್ಪು ಕೊಟ್ಟಾರ್ರಿ. ಮುಂದೆ ಹೋಗ್ಬೋದ್ರ ರಕ್ಷಿತಾ? ಅರ್ಥ ಆಯ್ತಾ ರಕ್ಷಿತಾ? ದೊಡ್ಡ ಸಂಖ್ಯೆ ಹೇಗೆ ಮಾಡಿದ್ವಿ? ಅತ್ಯಂತ ಚಿಕ್ಕ ಸಂಖ್ಯೆ 6 ಅಂಕೆಯಲ್ಲಿ ಬರುವಂಥ ಅತ್ಯಂತ ಚಿಕ್ಕ ಸಂಖ್ಯೆ ಕೊಟ್ಟಿರುವ ಅಂಕೆಗಳನ್ನು ಬಳಸಿಕೊಂಡು ಹೇಗೆ ಮಾಡಿದ್ವಿ? ಪುನರಾವರ್ತನೆ ಯಾವ ಸಂಖ್ಯೆನ ಮಾಡ್ತೀವಿ ನಾವು? ದೊಡ್ಡ ಸಂಖ್ಯೆಯನ್ನು ಪುನರಾವರ್ತನೆ ಮಾಡಬೇಕಂದ್ರೆ ದೊಡ್ಡ ಅಂಕಿನ ಪುನರಾವರ್ತನೆ ಮಾಡ್ತೀವಿ. ಚಿಕ್ಕ ಸಂಖ್ಯೆ ರಚಿಸಬೇಕಾದ್ರೆ ಯಾವುದಾದ್ರೂ ಅಂಕೆನ ಪುನರಾವರ್ತನೆ ಮಾಡಬೇಕಂದ್ರೆ ಚಿಕ್ಕ ಅಂಕೆಗಳನ್ನೇ ಪುನರಾವರ್ತನೆ ಮಾಡ್ತೀವಿ. 0ನ ಪುನರಾವರ್ತನೆ ಮಾಡ್ತೀವಿ, ಮೇಲೆ 9ನ ಪುನರಾವರ್ತನೆ ಮಾಡ್ತೀವಿ. ಬಟ್ 0 ಮುಂದೆ ಬರೋಂಗಿಲ್ಲ. ಯಾವ್ದು ಚಿಕ್ಕದಿರುತ್ತೋ ಅದನ್ನು ತೊಗೊಬೇಕ್ರಿ. 0 ಇರಲಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಒಂದಿತ್ತಪ್ಪ, ಇಲ್ಲಿ ಒಂದಿತ್ತಪ್ಪ, ಸೊ ಇಲ್ಲಿ ಒಂದಿತ್ತಪ್ಪ, 1ನ ಪುನರಾವರ್ತನೆ ಮಾಡಬೇಕು. ಅರ್ಥ ಆಯ್ತು ರೀ? ಮುಂದೆ ಹೋಗ್ಬೋದಾ? ಚಲೋ. ಈಸಿ. 2 ಅಂಕೆಗಳ ಸಂಖ್ಯೆಯ 2 ಅಂಕೆಗಳು ಅವಿಭಾಜ್ಯವಾಗಿರುವ ಸಂಖ್ಯೆಗಳು ಎಷ್ಟಿವೆ? ರಾಂಗ್. ಪ್ರಶ್ನೆನ ಕರೆಕ್ಟಾಗಿ ಓದ್ರಿ. 2 ಅಂಕೆಗಳ ಸಂಖ್ಯೆಯ 2 ಅಂಕೆಗಳು ಅವಿಭಾಜ್ಯವಾಗಿರುವ ಸಂಖ್ಯೆಗಳು ಎಷ್ಟಿವೆ? ಯಾವ್ಯಾವು? 23 ಇಲ್ರಿ? ನಾನು ಅಷ್ಟು ಬರಿಬೇಕಾಗತ್ತೆ ರೀ ಇವಾಗ. 2 ಅಂಕೆಯ ಸಂಖ್ಯೆ 2 ಅಂಕೆಗಳ ಸಂಖ್ಯೆಯ 2 ಅಂಕೆಗಳ ಸಂಖ್ಯೆ 2 ಅಂಕೆಯ ಸಂಖ್ಯೆಗಳು ಯಾವ್ಯಾವು? 2 ಅಂಕೆಯ ಸಂಖ್ಯೆಗಳು ಯಾವ್ಯಾವು? 11 12 10ರಿಂದ ಶುರುವಾಗುತ್ತೆ ರೀ. 2 ಅಂಕೆಯ ಸಂಖ್ಯೆಗಳು ಯಾವ್ಯಾವು? 2 ಅಂಕೆಯ ಸಂಖ್ಯೆಗಳು 2 ಅಂಕೆಯ ಸಂಖ್ಯೆಗಳು ಎಲ್ಲಿಂದ ಶುರು ಆಗ್ತವೆ? 10ರಿಂದ ಶುರುವಾಗ್ತವೆ. ಕರೆಕ್ಟ್ರಾ? 10 11 12 13 14 15 16 17 ಜಾಗ ಆಗಲ್ರಿ. 10 11 12 13 14 15 16 17 18 19 ಈ ಥರ 20 ಎಲ್ಲಿವರೆಗೂ ಹೋಗುತ್ತಿದ್ದು? ಅಪರಿಮಿತ ಅಲ್ಲಪ್ಪ, 99ರವರೆಗೂ ಹೋಗುತ್ತೆ. ಗೌತಮ, ನಿನ್ನ ನಿದ್ದೆ ಅಪರಿಮಿತ ಸಂಖ್ಯೆಗಳು ಇಲ್ಲಿ ನಮಗೆ 2 ಅಂಕೆ ಸಂಖ್ಯೆಗಳು ಅಪರಿಮಿತ ಇಲ್ಲ, 99ರವರೆಗೆ ಇದಾವೆ ಅಷ್ಟೇ. ಓಕೆ, ಸೊ ಈ 2 ಅಂಕೆ ಸಂಖ್ಯೆಗಳು 2 ಅಂಕೆ ಇದಾವೆ ತಾನೆ ಎಲ್ಲವೂ? 2 ಅಂಕೆ, ಇವು 2 ಅಂಕೆ ಸಂಖ್ಯೆಗಳು. ಅವ್ರ ಪ್ರಶ್ನೆ ಕರೆಕ್ಟಾಗಿ ಏನು ಕೇಳಿದ್ದಾರೆ ನೋಡ್ರಿ. 2 ಅಂಕೆಗಳ ಸಂಖ್ಯೆಯ 2 ಅಂಕೆಗಳು ಅವಿಭಾಜ್ಯ ಆಗಿರ್ಬೇಕಂತೆ. ಆ 2 ನಂಬರ್ಗಳು ಅವಿಭಾಜ್ಯ ಆಗಿರಬೇಕು. ಈಗ ಒಂದು ಚೆಕ್ ಮಾಡಿ ತೋರಿಸ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಮೊದಲನೇ ನಂಬರ್ 10. ಇಲ್ಲಿ 2 ನಂಬರ್ ಅವಿಭಾಜ್ಯ ಆಗಿದ್ದಾವ? ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ, ಹಾಗಾಗಿ ಸಾಧ್ಯ ಇಲ್ಲ. 11 2 ಅಂಕೆಗಳು ಅವಿಭಾಜ್ಯ ಆಗಿದ್ದಾವ? ಇಲ್ಲ. 12 2 ಅಂಕೆಗಳು ಅವಿಭಾಜ್ಯ ಆಗಿದ್ದಾವ? ಒಂದು ಎಲ್ಲೆಲ್ಲಿ ಬರುತ್ತೋ ಅದು ಅವಿಭಾಜ್ಯ ಸಂಖ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾ? 2 ಅಂಕೆ ಅವಿಭಾಜ್ಯ ಆಗ್ಬೇಕಂತ ಹೇಳಿದ್ದಾರೆ. ಸೊ ಅಲ್ಲಿಗೆ 10ರಿಂದ 19 ತನಕ
19 ತನಕ ಯಾವ ಸಂಖ್ಯೆನೂ ಬರೋದಿಲ್ಲ, ಯಾವ ಅಂಕಿನೂ ಬರೋದಿಲ್ಲ ಅಲ್ಲಿ, ಯಾವ ಸಂಖ್ಯೆನೂ ಬರೋದಿಲ್ಲ ಅವಿಭಾಜ್ಯ. 2 ಅಂಕಿಗಳು ಅವಿಭಾಜ್ಯ ಆಗಿರೋ ಸಂಖ್ಯೆ ಯಾವುದು ಬರೋದಿಲ್ಲ ಮಕ್ಕಳೇ. 2 ಅಂಕಿಗಳು ಅವಿಭಾಜ್ಯ ಆಗಿರೋದಂದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗಿಲ್ಲ. ಭಾಳ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಫಾರ್ ಎಕ್ಸಾಂಪಲ್ 35 ಇದು 2 ಅಂಕಿಯ ಸಂಖ್ಯೆ. ಇದರಲ್ಲಿರುವ 2 ಅಂಕಿಗಳು ಅವಿಭಾಜ್ಯವೇ? ಇದು ಬರುತ್ತೆ. ಆದರೆ ಅದು ಭಾಜ್ಯ ಸಂಖ್ಯೆ, ಅದು ಭಾಜ್ಯ ಸಂಖ್ಯೆ ಗೊತ್ತು. ಆದರೆ 2 ಅಂಕಿಗಳು ಅವಿಭಾಜ್ಯವೇ? ಬರುತ್ತೆ. ಹೀಗೆ ಚೆಕ್ ಮಾಡ್ಬೇಕು ನಾವು. 10ರಿಂದ 19 ಯಾವುದೂ ಇಲ್ಲ ಮಕ್ಕಳೇ. 10ರಿಂದ 19 ತನಕ ಯಾರೂ ಇಲ್ಲ. ನೆಕ್ಸ್ಟ್ ಯಾರಿದ್ದಾರೆ? 20ರಿಂದ 30ರೊಳಗೆ ಯಾರ್ಯಾರು ಬರ್ತಾರೆ ನೋಡ್ರಿ. 20 ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಇದು 0 ಅನ್ನೋದು ಭಾಜ್ಯ, 0 ಬರೋದಿಲ್ಲ. 23 ಇದು ಬರುತ್ತೆ, 29 ಬರಲ್ಲ. 29 ಬರಲ್ಲ, 25 ಬರುತ್ತೆ, 27 ಬರುತ್ತೆ. ಆದರೆ ಇಲ್ಲಿ ನೋಡ್ತಿದ್ದೀರ ಆಪ್ಷನ್ ನೀವು ಜಾಸ್ತಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅವರು? 4. ಇಲ್ಲಿ ನಮಗೆ ಈ ಥರ ನೋಡ್ಕೊಂತ ಹೋದರೆ 4ಕ್ಕಿಂತ ಜಾಸ್ತಿ ಬರುತ್ತೆ. ಹಾಗಂದ್ಮೇಲೆ ಕ್ವಶನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ, ಹೌದಲ್ವಾ? ಕ್ವಶನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇಷ್ಟೊಂದಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರ ಬಗ್ಗೆ ಮಾತಾಡಿರ್ಬೋದು ಕ್ವಶನ್? ಒಂದೊಂದ್ಸರಿ ಕ್ವಶನ್ ಮಿಸ್ ಟೈಪ್ ಆಗಿರ್ತವೆ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗಿರೋದು ಒಂದು ಸಮಸ್ಯೆ ಏನಂತ ಹೇಳ್ತೀನಿ ಕೇಳ್ರಿ. ಕ್ವಶನ್ ಪೇಪರ್ ಸೆಟ್ ಆಗೋದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಸೆಟ್ ಮಾಡ್ತಾರೆ, ಅಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು. ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳಾಗ್ತವೆ ಈ ಥರ, ಆಯಿತಾ? ನಾವು ಕೇವಲ ಅವಿಭಾಜ್ಯ ಸಂಖ್ಯೆಗಳನ್ನಷ್ಟೇ ನೋಡೋಣ. ಅವಿಭಾಜ್ಯ ಸಂಖ್ಯೆಗಳಲ್ಲೂ 2 ಅಂಕಿಗಳು, 2 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳಲ್ಲಿರುವ 2 ಅಂಕಿಗಳು ಅವಿಭಾಜ್ಯ ಸಂಖ್ಯೆಗಳಾಗಿರೋದು ಎಷ್ಟಿದೆ ಅಂತ ಹುಡ್ಕೋಣ. ಕರೆಕ್ಟ್? ಓಕೆ. ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ? 2 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಾ? 1ರಿಂದ 100ರವರೆಗೂ ಎಷ್ಟಿದ್ದಾವೆ? 25 ಅವಿಭಾಜ್ಯ ಸಂಖ್ಯೆ ಇದಾವೆ. ಅವನು ಬರೆಯೋಣ. 11, 13, 17, 19, 23, 29, 31, 30, 40. ಹೇಳ್ಬೇಕು, ನನಗೆ ಸ್ವಲ್ಪ ಸಹಾಯ ಮಾಡಿರಿ. 43, ಇವು ನಮಗೆ 2 ಅಂಕಿಯಲ್ಲಿ ಬರುವ ಅವಿಭಾಜ್ಯ ಸಂಖ್ಯೆಗಳು. ಇದರಲ್ಲಿ 2 ಅಂಕಿಗಳು ಅವಿಭಾಜ್ಯ ಸಂಖ್ಯೆ ಯಾವಾಗಿದ್ದಾವೆ ಚೆಕ್ ಮಾಡಿರಿ. ಇದೊಂದು ಸಾಧ್ಯನೇ ಇಲ್ಲ, ಯಾವುದು ಸಾಧ್ಯ ಇಲ್ಲ. ಯಾಕಂದರೆ 1 ಬಂದಿದೆ ಅಲ್ಲಲ್ಲ, 1 ಎಲ್ಲೆಲ್ಲಿ ಬರುತ್ತೋ ಅಲ್ಲಿ 2 ಅದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಸೊ ಹಾಗಾಗಿ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು 1 ಎಲ್ಲೆಲ್ಲಿ ಬಂದಿದೆ ತೆಗೆದುಬಿಡ್ರಿ. 1 ಬಂದಿದೆಯಾ? 1 ಬಂದಿದೆ. 4 ಇದೆ, 1 ಇದೆ, ತೆಗೆದುಬಿಡ್ರಿ. 1 ಇದೆ, 1 ಇದೆ, 1 ಎಲ್ಲ ಹೋಯ್ತು. ಇದು ಒಂದು ಸಿಕ್ತು ನೋಡ್ರಿ. 2 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ. ಕರೆಕ್ಟಾ? ಇದು ಬರೋಲ್ಲ, ಹೌದಾ? 2 ಅವಿಭಾಜ್ಯ ಸಂಖ್ಯೆ, 9 ಅವಿಭಾಜ್ಯ ಸಂಖ್ಯೆ ಬರಲ್ಲ. ಇದು ಬರುತ್ತಾ? 3 ಅವಿಭಾಜ್ಯ ಸಂಖ್ಯೆ, 7 ಅವಿಭಾಜ್ಯ ಸಂಖ್ಯೆ. ಇಲ್ಲೂ ಇದೆ, 3 ಅವಿಭಾಜ್ಯ ಸಂಖ್ಯೆ, 7 ಅವಿಭಾಜ್ಯ ಸಂಖ್ಯೆ. 6 ಅವಿಭಾಜ್ಯ ಸಂಖ್ಯೆ, ಇದು ಬರೋದಿಲ್ಲ. ಇಲ್ಲಿ 9 ಅವಿಭಾಜ್ಯ ಸಂಖ್ಯೆ, 9 ಅವಿಭಾಜ್ಯ ಸಂಖ್ಯೆ, 9 ಅವಿಭಾಜ್ಯ ಸಂಖ್ಯೆ, 8 ಅವಿಭಾಜ್ಯ ಸಂಖ್ಯೆ, 9, 4, 5, 3 ಮತ್ತೊಂದು ಬಂತು. ಎಷ್ಟು ಅದು ನೋಡ್ರಿ ನೀವೇ. ಕರೆಕ್ಟ್ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತಾ ಏನು ಕೇಳಿದಾರಂತ? 2 ಅಂಕಿಗಳ ಸಂಖ್ಯೆ, ಅದು ಆ್ಯಕ್ಚುಲಿ ಏನಂತ ಆಗಿರಬೇಕಿತ್ತು? 2 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳ 2 ಅಂಕಿಗಳು ಅವಿಭಾಜ್ಯವಾಗಿರುವ ಸಂಖ್ಯೆಗಳು ಎಷ್ಟಿದೆ ಅಂತ ಕೇಳಬೇಕಿತ್ತು ನಮಗೆ. ಅದರ ಪ್ರಶ್ನೆ ಸ್ವಲ್ಪ ಕನ್ನಡಕ್ಕೆ ಭಾಷಾಂತರ ಆಗಬೇಕಾದ್ರೆ ಈ ರೀತಿ ಸಮಸ್ಯೆ ಆಗ್ತದೆ. ನೀವು ಜಾಣರಾಗಿರಬೇಕು. ನೀವು ಮಾಡಿರೋ ಮೆಥಡಲ್ಲಿ ಆನ್ಸರ್ ಬರಲಿಲ್ಲ ಅಂದರೆ ಸ್ವಲ್ಪ ಹಿಂಸರಿಬೇಕಂದ್ರೆ ಮತ್ತೆ ಎದ್ದು ಹಿಂಸರಿಬೇಕಂತಲ್ಲ. ಈಗ ಎಕ್ಸಾಮಲ್ಲಿ ಸ್ಲೋ ಡೌನ್, ರೀಡ್ ದ ಕ್ವೆಶನ್ ಅಗೇನ್. ಪ್ರಶ್ನೆನ ಮತ್ತೊಂದು ಸರಿ ನೋಡಿರಿ, ಆಯಿತಾ? ಮತ್ತೆ ಮಾಡಿರಿ, ಮತ್ತೆ ಸಮಸ್ಯೆ ಆಯಿತಾ? ಒಂದೇ ಪ್ರಶ್ನೆ ಮೇಲೆ ಜಾಸ್ತಿ ಸಮಯ ವ್ಯರ್ಥ ಮಾಡ್ಬೋದು. ಬಿಟ್ಬಿಡ್ರಿ ಅದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ರಿ. ಟೈಮ್ ಉಳಿಯುತ್ತಲ್ವ ಆಮೇಲೆ ಕೊನೆಗೆ ಎಕ್ಸಾಮಲ್ಲಿ ಕೊನೆಗೆ ಟೈಮ್ ಇರುತ್ತೆ. ಮತ್ತೆ ಹೊಳ್ಳಿ ವಾಪಸ್ ಬರ್ರಿ, ಮತ್ತೆ ನೋಡಿರಿ ಏನಿರ್ಬೋದು. ಕ್ವಶನ್ ಪೇಪರ್ ಸೆಟ್ ಮಾಡೋರು ತಪ್ಪು ಮಾಡ್ಬೋದು ಒಂದೊಂದು ಸರಿ. ಭಾಳ ಗಾಢವಾಗಿ ಯೋಚನೆ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಓಹೋ ಪ್ರಶ್ನೆ ತಪ್ಪು ಮಾಡಿಬಿಟ್ಟಿದ್ದಾರೆ ಇವರು ಅಂತ. ಅಲ್ಲ, 2 ಅಂಕಿಗಳ ಅವಿಭಾಜ್ಯ ಸಂಖ್ಯೆಯ 2 ಅಂಕಿಗಳು ಅಂತ ಬರಬೇಕಿತ್ತು. ಇಲ್ಲೊಂದು ಅವಿಭಾಜ್ಯನ ಒಂದು ಪದ ಮಿಸ್ ಮಾಡಿಬಿಟ್ಟಾರೆ ಅವರು. ಅವಿಭಾಜ್ಯನ ಒಂದು ಪದ ಮಿಸ್ ಮಾಡಿಬಿಟ್ಟಿದ್ದಾರೆ.
ಸೊ ಇದಕ್ಕೆ ಆನ್ಸರ್ ಏನು ಬರುತ್ತೆ ಮಕ್ಕಳೇ? 4. ಹುಡ್ಕೋದು ಗೊತ್ತಾಯ್ತಾ? ವೆರಿ ವೆಲ್. 0, 3, 7 ಮತ್ತು 9 ಎಂಬ ಅಂಕಿಗಳನ್ನು ಉಪಯೋಗಿಸಿ ರಚಿಸಿದ 6 ಅಂಕಿಗಳ ಅತಿದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಅಂಕಿಗಳನ್ನು ಪುನರಾವರ್ತಿಸ್ಬೋದು. ಯಾರು ಮಾಡಿ ಹೇಳ್ತೀರಾ? 6 ಅಂಕಿಗಳ ಅತಿದೊಡ್ಡ ಸಂಖ್ಯೆ, 6 ಅಂಕಿಗಳ ಅತಿದೊಡ್ಡ ಸಂಖ್ಯೆ. ಅಂಕಿಗಳನ್ನು ಪುನರಾವರ್ತಿಸ್ಬೋದು. ಯಾವ ಅಂಕಿನ ಪುನರಾವರ್ತಿಸ್ತೀನಿ ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ನಾನು? ರಕ್ಷಿತಾ, ವೆರಿ ಗುಡ್, ವೆರಿ ಗುಡ್. ದೊಡ್ಡ ಸಂಖ್ಯೆ ಮಾಡೋಣ. ದೊಡ್ಡ ಸಂಖ್ಯೆ ಯಾವ ಅಂಕಿನ ಪುನರಾವರ್ತನೆ ಮಾಡ್ತೀನಿ? 9, 7, 3, 0. ಇದರಲ್ಲಿ ಪುನರಾವರ್ತನೆ ಮಾಡೋದಾದ್ರೆ ಯಾವ್ದು ಮಾಡ್ತೀನಿ ನಾನು? 9 ಮಾಡ್ತೀನಿ. ಅತ್ಯಂತ ಚಿಕ್ಕ ಸಂಖ್ಯೆ ಏನಾಗುತ್ತೆ? ಚಿಕ್ಕ ಸಂಖ್ಯೆ 6 ಅಂಕಿಯ ಚಿಕ್ಕ ಸಂಖ್ಯೆ 1, 2, 3, 4, 5, 6. ನನ್ನ ಪ್ರಕಾರ 0 ಅಲ್ಲದ ಸಂಖ್ಯೆ 3 ತಾನೇ ಇರೋದು. 3 ಮೊದಲು ಬರೆದು ಬಿಡ್ತೀನಿ. 9, 7 ಬರೆದು ಬಿಡ್ತೀನಿ. 3 0 ಬರುತ್ತಾ? ಓಕೆ, ಆಪ್ಷನ್ ಸಿ ಅಂತೂ ಸರಿ. ಬಟ್ ಸ್ಟೆಪ್ಸ್ ಅರ್ಥ ಆಗ್ತಿದೆಯಾ? ಹೇಗೆ ಮಾಡಿದ್ವಿ ಇದನ್ನು ಸುಷ್ಮಿತಾ ನಾವು? ಚಿಕ್ಕದರಿಂದ ದೊಡ್ಡದು ಬರಿತೀವ? ಪುನರಾವರ್ತನೆ ಮಾಡ್ಬೋದಾದ ಸಂಖ್ಯೆ ಏನಾದರೂ ಯಾವುದಿಲ್ಲಿ? 0. ಚಿಕ್ಕ ಸಂಖ್ಯೆ ಅದೇ. ಆದರೆ ಮೊದಲು 0 ಬರ್ಬೋದಾ? ಬರಾಗಿಲ್ಲ. ನಾವೇನು ಮಾಡಬೇಕು? 0 ಅಲ್ಲದ ಸಂಖ್ಯೆನ ಮೊದಲು ತಂದಿಡ್ಬೇಕು. ಇಲ್ಲಿ 0 ಅಲ್ಲದ ಸಂಖ್ಯೆನ ಮೊದಲು ತಂದಿಡಬೇಕು. ಕರೆಕ್ಟಾ ಮಕ್ಕಳೇ? ಈ 0ಗಳಲ್ಲಿ ಏನಾಗ್ತವೆ? ಹಿಂದೆ ಸರಿತವೆ. ನಮಗೆ ಬೇಕಾದ ಚಿಕ್ಕ ಸಂಖ್ಯೆ ಇದೆ ಅಲ್ವೇ? ಇದೆ ಅಲ್ವಾ? ಎಸ್ ಸಾಗರ್ ಪಾಟೀಲ್. ಏನಾಗ್ತದೆ? ಇದು 2 ಆಗುತ್ತೆ. 10, 10ರಲ್ಲಿ 9 ಹೋದರೆ 1, 2ರಲ್ಲಿ 7 ಹೋಗಲ್ಲ. 12ರಲ್ಲಿ 7 ಹೋದರೆ 5. ಯಾವುದಮ್ಮ 6? ಹಾಂ, ಇದು 6 ಆಗುತ್ತೆ. ಎಸ್ ಎಸ್. ಬೆಳಗ್ಗೆನೂ ಇದೇ ಥರ ಒಂದು ತಪ್ಪು ಮಾಡಿದ್ದಲ್ಲ ನಾನು. 7ನ್ನ 5 ಅಂತ ಮಾಡಿದ್ದೆ. ಗ್ರಹಗತಿ ಸರಿ ಇಲ್ಲ. 6 0 ಇದ್ರೆ 6, 9ರಲ್ಲಿ 9 ಇದ್ರೆ 9, ಅಲ್ಲ 9ರಲ್ಲಿ 0 ಇದ್ರೆ 9, 9ರಲ್ಲಿ 0 ಇದ್ರೆ 9, 9ರಲ್ಲಿ 3 ಇದ್ರೆ 6. ಓಕೆ, ಡನ್. ದಶಮಾನ ಪದ್ಧತಿ. ಹಾಂ. ಓಕೆ, ಆಪ್ಷನ್ ಸಿ. ನೀವು ಹೇಳಿದ್ದು ಕರೆಕ್ಟ್ ಇದೆ. ಬಟ್ ಈ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅಂಕಿಗಳನ್ನು ಪುನರಾವರ್ತನೆ ಮಾಡಿ ಹೇಗೆ ಮಾಡಬೇಕು, ಅಂಕಿಗಳನ್ನು ಪುನರಾವರ್ತಿಸದೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಲಕ್ಷ್ಮಿ. ಸರಿನಾ? ಮುಂದಿನ ಪ್ರಶ್ನೆ ಹೋಗೋಣ. ಚಲೋ, ವೆರಿ ಗುಡ್. ಏನಾಗುತ್ತೆ ಮಕ್ಕಳೇ? 0, 3, 6, 7 ಮತ್ತು 9 ಎಂಬ ಅಂಕಿಗಳನ್ನು ಒಂದು ಬಾರಿ ಪುನರಾವರ್ತಿಸದೆ ಒಂದು ಬಾರಿ ಮಾತ್ರ ಉಪಯೋಗಿಸಿ ರಚಿಸಿದ 5 ಅಂಕಿಯ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಬೆಸ ಸಂಖ್ಯೆಗಳ ವ್ಯತ್ಯಾಸ. ಅತಿ ಚಿಕ್ಕ ಬೆಸ ಸಂಖ್ಯೆಗಳ ವ್ಯತ್ಯಾಸ ಇದಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಲ್ಲ, ನಾನು ಒಂದು ಆನ್ಸರ್ ಹೇಳ್ತಿದ್ದೀನಿ, ಇದು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕೆ? ಬೆಸ ಸಂಖ್ಯೆಗಳ ವ್ಯತ್ಯಾಸ ಯಾವಾಗಲೂ ಸರಿ ಸಂಖ್ಯೆ ಆಗುತ್ತೆ. ಬೆಸ ಸಂಖ್ಯೆಗಳ ವ್ಯತ್ಯಾಸ ಯಾವಾಗಲೂ ಸರಿ ಸಂಖ್ಯೆ ಆಗುತ್ತೆ. ಯಾವ್ದಾದ್ರು ತಾಳ್ರಿ. 3 - 1. 3 - 1 ಏನು ಬರುತ್ತೆ? 15 - 7. 15 - 7 ಅಲ್ಲ, ಸಿ ಅಲ್ರಿ. 15 - 7 ಏನು ಬರುತ್ತೆ? ಸರಿ ಸಂಖ್ಯೆ. ಬೆಸ ಸರಿ. ಬೆಸ ಸಂಖ್ಯೆ ಮೈನಸ್ ಬೆಸ ಸಂಖ್ಯೆ ಸರಿ. ಅಲ್ಲಿ ದೊಡ್ಡ ಬೆಸ ಸಂಖ್ಯೆ ಮೈನಸ್ ಸರಿ, ಚಿಕ್ಕ ಬೆಸ ಸಂಖ್ಯೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ ಎನ ಎಲಿಮಿನೇಟ್ ಮಾಡ್ಬೋದು ನಾವು. ಇನ್ನು 3 ಸರಿ ಸಂಖ್ಯೆ ಇದಾವೆ, ಅದನ್ನು ಚೆಕ್ ಮಾಡೋಣ ಬರ್ರಿ. ಇಲ್ಲಿ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಏನಾಗ್ಬೋದು? ಮೊದಲು ದೊಡ್ಡ ಸಂಖ್ಯೆ ಮಾಡೋಣ ಮಕ್ಕಳೇ. ದೊಡ್ಡ ಸಂಖ್ಯೆ ಅದೇನಾಗುತ್ತೆ? ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀವಿ. 9, 7, 6, 3, 0. ಆದರೆ ಇದು ಬೆಸ ಸಂಖ್ಯೆಯೇ. ಅದನ್ನು ಬೆಸ ಸಂಖ್ಯೆ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಬೆಸ ಸಂಖ್ಯೆಯಲ್ಲಿದೆ, ಇಲ್ಲಿದೆ, ಅದನ್ನ ಅಲ್ಲ ಹಾಕ್ರಿ, ಇದನ್ನು ಇಲ್ಲ ಹಾಕ್ರಿ. ಮಿಕ್ಕ ಅಂಕಿಗಳನ್ನು ಹಾಗೆ ಬರೀರಿ. 9, 7, 6. ಕರೆಕ್ಟಾ? ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಆಯಿತು. ಚಿಕ್ಕ ಸಂಖ್ಯೆ ಮಾಡೋಣ ಈಗ ಮೊದಲು. ಚಿಕ್ಕ ಸಂಖ್ಯೆ ಏನಾಗುತ್ತೆ? ಕನಿಷ್ಠ ಸಂಖ್ಯೆ. ಚಿಕ್ಕದ್ರಿಂದ ದೊಡ್ಡದು 0, 3, 6, 7, 9 ಆರೋಹಣ ಕ್ರಮ. ಕರೆಕ್ಟ್? ಚಿಕ್ಕದ್ರಿಂದ ದೊಡ್ಡದು. ಆದರೆ ಮೊದಲು 0 ಬರ್ಬೋದೇ? 0 ಮೊದಲು ಬರೋ ಹಾಗಿಲ್ಲ. ನಾವೇನು ಮಾಡಬೇಕಾಗತ್ತೆ? ಇದನ್ನು ಇಲ್ಲಿ ಹಾಕಬೇಕಾಗತ್ತೆ. ಕ್ಷಮಿಸಿ, ಇದನ್ನು ಇಲ್ಲಿ ಹಾಕಬೇಕಾಗತ್ತೆ. ಈ 0 ಇಲ್ಲಿ ಹಾಕಬೇಕಾಗತ್ತೆ. ಹೌದಾ? ಈಗ ಆಯ್ತಾ? ಅದು ಕರೆಕ್ಟ್ ಆಯ್ತಾ?
ಏನು ತೆಗಿಬೇಕಂತ ಹೇಳಿದ್ರೆ ಮಕ್ಕಳು? ವ್ಯತ್ಯಾಸ. ಇದು ಬೆಸ ಸಂಖ್ಯೆ ಇದೆಯಾ? ಬೆಸ ಸಂಖ್ಯೆ ಇದೆ, ಆಟೋಮೆಟಿಕ್ಲಿ ಬೆಸ ಸಂಖ್ಯೆ ಇದೆ, ನಾವೇನು ಮಾಡೋದು ಬೇಕಿಲ್ಲ. ಇದರ ವ್ಯತ್ಯಾಸ ತೆಗಿಬೇಕು. ವ್ಯತ್ಯಾಸ ತೆಗೆದುಬಿಡೋದು ನೋಡ್ರಿ. ಇಲ್ಲಿ 3ರಲ್ಲಿ 9 ಹೋಗಲ್ಲ, 13ರಲ್ಲಿ 9 ಹೋದರೆ 4, 9ರಲ್ಲಿ 7 ಹೋದರೆ 2, 5ರಲ್ಲಿ 6 ಹೋಗೋದಿಲ್ಲ ಮಕ್ಕಳೇ. ಒಂದು ನಿಮಿಷ ಮಕ್ಕಳೇ. 15ರಲ್ಲಿ 6 ಹೋದರೆ 9, 6ರಲ್ಲಿ 0 ಹೋದರೆ 6, 9ರಲ್ಲಿ 3 ಹೋದರೆ 6. ಆಪ್ಷನ್ ಬಿ ಬಂತ್ರ? ಹೇಳಪ್ಪ. ಕ್ವಶನ್ ಉಲ್ಟಾ ಆಗಿದ್ರೆ ಉತ್ತರನೂ ಉಲ್ಟಾ ಬರುತ್ತೆ ರೀ ಗೌತಮ್. ಹಾಂ, ನೆಕ್ಸ್ಟ್ ಕ್ವಶನ್. ಇಲ್ಲ ಇನ್ನೂ ಬರಿತಿದ್ದೀರಾ? ಓ, ಇಲ್ಲಿ ನಾನು ಫೈಟಿಂಗ್ ಆಡಿದ್ದೀನಪ್ಪ. ಅದೇನು ಗೊತ್ತಾಗಲ್ಲ ನಿಮಗೆ, ಸ್ವಂತ ಮಾಡ್ಬೇಕು ಅವನ್ನೆಲ್ಲ. ಇದೆಲ್ಲ ನಮ್ದಿದೆ, ಇದು ಡಿಶುಮ್ ಡಿಶುಮ್. ಅಲ್ಲೆಲ್ಲ ಯುದ್ಧ ನಡೆದೋಗ್ಬಿಟ್ಟಿದೆ. ಇನ್ನೂ ಮುಂದೆ ಬರ್ತಾವೆ, ಇವು ಬರ್ತವೆ. ಯಾವುದು? ಅನುಪಾತ ಸಮಾನುಪಾತ ಬರ್ತದೆ, ಅಲ್ಲಿ ಭಾಳ ಚೆನ್ನಾಗಿ ಬರ್ತದೆ. ವೇಗ ಕಾಲ ದೂರ ಅಂತ ಒಂದು ಪಾಠ ಬರ್ತದೆ, ಭಾರಿ ಚೆನ್ನಾಗೈತೆ. ಅಲ್ಲಂತ ಠಕ್ 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 ಅಂತ ಹೊಡೆದು ಬಿಡ್ತೀವಲ್ಲ. ಅದಕ್ಕೆ ಮತ್ತೆ ಇನ್ನೊಂದಿದೆ ಪಾಠ, ಸರಳ ಬಡ್ಡಿ ಅಂತ. ಸರಳ ಬಡ್ಡಿ ಏನು ಇದು ಕಷ್ಟ ಇಲ್ಲ, ಭಾಳ ಈಸಿ. ಅದನ್ನು ಕಲ್ತು ಬಿಡ್ತೀವಿ ನಾವು, 2 ದಿನದಲ್ಲಿ ಕಲಿಬೋದು ಅದನ್ನು. ಅದು ಇದಕ್ಕೂ ಈಸಿ ಹೇಳ್ಬೇಕಂದ್ರೆ. ಲಾಭ ನಷ್ಟ, ಶೇಕಡ ಲಾಭ ಶೇಕಡ ನಷ್ಟ, ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್. ಭಾಳ ಬೆಸ್ಟ್ ಇಷ್ಟ ಆಗೋ ಚಾಪ್ಟರ್ ಅಂದರೆ ನನಗೆ ಭಿನ್ನರಾಶಿಗಳು, ದಶಮಾಂಶ, ಮೈ ಫೇವ್ರೇಟ್. ಸಂಖ್ಯೆಗಳು, ಎಸ್. ಆ್ಯಕ್ಚುಲಿ ಎಲ್ಲಪ್ಪಂಗೆ ಎಲ್ಲವೂ ಇಷ್ಟ. ಎನಿವೇಸ್, 4, 5, 0 ಮತ್ತು 3 ಎಂಬ ಅಂಕಿಗಳನ್ನು ಉಪಯೋಗಿಸಿ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆಯನ್ನು ರಚಿಸಿರಿ. ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಮಕ್ಕಳೇ, ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ 5. 1 2 3 4 5. ಇಲ್ಲಿ ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದಾರೆ? ಚಿಕ್ಕದಂದ್ರೆ ಏನು ಮಾಡಬೇಕು? ಚಿಕ್ಕದ್ರಿಂದ ದೊಡ್ಡದು ಪುನರಾವರ್ತಿಸ್ಬೋದಂತೆ. ಯಾವುದನ್ನು ಪುನರಾವರ್ತಿಸೋಣ? ಚಿಕ್ಕ ಸಂಖ್ಯೆ ಅಂದಮೇಲೆ ಚಿಕ್ಕ ಅಂಕಿಯನ್ನು ಪುನರಾವರ್ತಿಸಬೇಕು. ಕರೆಕ್ಟ್. ಸೊ ಬಟ್ ಇದು 5 ಅಂಕಿಯ ಸಂಖ್ಯೆ ಆಯ್ತರೆ ಇಲ್ಲ. ಸೊ 0ನ ಇಲ್ಲಿ ತರಬೇಕು, ಕರೆಕ್ಟ್ರಾ? 3ನ ಇಲ್ಲಿ ತಂದುಬಿಡೋಣ, ಕರೆಕ್ಟ್ ಅಲ್ವಾ ಮಕ್ಕಳೇ? ಸೊ ಏನಾಯ್ತಿದು? ಆಪ್ಷನ್ ಬಿ. 5 ಪುನರಾವರ್ತನೆ ಮಾಡಿದ್ರೆ ನೋಡ್ರಿ ಏನಾಗ್ತದೆ, ಮಾಡಿ ತೋರಿಸ್ಬಿಡ್ತೀನಿ. 0 3 4 5 ಹೌದ್ರಿ? ಇಲ್ಲಿ 5 ಮಾಡ್ತೀರಿ, ಲಾಸ್ಟಿಗೆ 5 ಇಕ್ತೀರಿ. ಓಕೆ, ಆಯಿತು. ಇದು 5 ಅಂಕಿಯ ಸಂಖ್ಯೆ ಆಯ್ತು ರೀ? ಇಲ್ಲ, ಅದಕ್ಕೆ ಏನು ಮಾಡ್ತೀರಿ? 0 ಈ ಕಡೆ ತರ್ತೀರಿ. ಓಕೆ, 0 ಈ ಕಡೆ ತಂದಿರಿ, 0 ಈ ಕಡೆ ತಂದೆ, 3 ಈ ಕಡೆ ಬರ್ದೆ. ಈಗ ಚಿಕ್ಕದಾಯ್ತು ರೀ. ಇದು ಚಿಕ್ಕದೈತ್ರಿ, ಇದು ಚಿಕ್ಕದೈತೆ ರೀ. ನಾವು ಚಿಕ್ಕ ಸಂಖ್ಯೆ ರಚಿಸುವಾಗ ಮಕ್ಕಳೇ ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ಒಂದು ದೇವದ ಕಥೆ ಹೇಳ್ತೇನೆ. ನಾವು ಚಿಕ್ಕ ಸಂಖ್ಯೆಯನ್ನು ರಚಿಸುವಾಗ ಚಿಕ್ಕ ಅಂಕೆಯನ್ನು ಪುನರಾವರ್ತಿಸಬೇಕು. ನಾವು ದೊಡ್ಡ ಸಂಖ್ಯೆಯನ್ನು ರಚಿಸುವಾಗ ದೊಡ್ಡ ಅಂಕೆಯನ್ನು ಪುನರಾವರ್ತಿಸಬೇಕು. ಈ ಎರಡನ್ನು ಬಿಟ್ಟು ಬೇರೆದು ಮಾಡಿದರೆ ನಮ್ಮ ಲೆಕ್ಕ ಕೆಟ್ಟು ಹೋಗ್ತದೆ. ಬನ್ನಿ, ನೆಕ್ಸ್ಟ್ ಕ್ವೆಶ್ಚನ್. 1, 4, 7 ಮತ್ತು 6 ಎಂಬ ಅಂಕಿಗಳನ್ನು ಉಪಯೋಗಿಸಿ ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆಯನ್ನು ರಚಿಸಿರಿ. ಇದನ್ನು ಬಳಸಿ ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆಯನ್ನು ರಚಿಸ್ಬೇಕಂತಪ್ಪ. ಕೊಟ್ಟಿರೋದು ಎಷ್ಟು ಅಂಕಿ ಕೊಟ್ಟಿದ್ದಾರೆ? 4 ಅಂಕೆ. ಅವ್ರು ಹೇಳ್ತಿದ್ದಾರೆ ಮತ್ತು ಅಂಕಿಗಳನ್ನು ಪುನರಾವರ್ತಿಸಬಹುದು, ಪುನರಾವರ್ತಿಸದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕೊಟ್ಟಿರೋದೇ 4 ಅಂಕೆ. 1 2 3 4 5. ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆ 5 ಇದೆಯಲ್ಲ, 6 ಇದೆಯಲ್ಲ, ಚಿಕ್ಕ ಸಂಖ್ಯೆ ಮಾಡಬೇಕಂತ. ಅತಿ ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಪಾಲಜಿ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಚಿಕ್ಕದು ಯಾವುದಿದೆ? 1 4 6 7. ಸ್ನೇಹ 0 ಇಲ್ಲ ಮೇಡಮ್. ಇವಾಗ ಯಾವ ಅಂಕಿನ ಪುನರಾವರ್ತಿಸ್ತೀರಿ? 1ನೇ ಪುನರಾವರ್ತಿಸ್ತೀರಿ. ಯಾಕೆ? ಅದೇ ಚಿಕ್ಕ ಸಂಖ್ಯೆ ತಾನೇ, ಚಿಕ್ಕ ಅಂಕೆ. ಆಪ್ಷನ್ ಬಿ ಬಿಟ್ಟು ಯಾವುದಿಲ್ಲ. 0 ಇಲ್ಲ ನೋಡ್ರಿ. ಸರಿ, ಓ ಗ್ರೇಟ್. ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳು ಎಷ್ಟು? ಹಾಂ, ಅಪವರ್ತನ ಯಾವುದರ ಮಗ್ಗಿ? ಅಪವರ್ತ್ಯ ಮಗ್ಗಿ.
ಅಪವರ್ತನ ಯಾವುದರ ಮಗ್ಗಿ? ನೆನಪಿದೆ? ಯಾವುದಾದ್ರೂ ಅವಿಭಾಜ್ಯ ಸಂಖ್ಯೆ ಯಾವುದ್ರ ಮಗ್ಗಿಯಲ್ಲಿ ಬರುತ್ತೆ? ಒಂದ್ರ ಮಗ್ಗಿಯಲ್ಲಿ ಬರಬೇಕು, ಇಲ್ಲ ಅದೇ ಮಗ್ಗಿಯಲ್ಲಿ ಬರಬೇಕು. ಹಾಗಂದ್ಮೇಲೆ ಎಷ್ಟು ಅಪವರ್ತನಗಳಾದವು? ಆಪ್ಷನ್ ಬಿ. ಇದಕ್ಕೇನು ಲೆಕ್ಕ ಮಾಡೋಗಿದ್ದಿಲ್ಲ ನೋಡ್ರಿ, ಸಿಂಪಲ್ ಕ್ವೆಶನ್. ಇದು ಬಂದಿದೆ ಎಕ್ಸಾಮಲ್ಲಿ, ನವೋದಯದಲ್ಲಿ ಬಂದಂಥ ಪ್ರಶ್ನೆಗಳಿವು. 0, 3, 6, 8 ಮತ್ತು 9 ಎಂಬ ಅಂಕಿಗಳನ್ನು ಪುನರಾವರ್ತಿಸದೆ ರಚಿಸಿದ 5 ಅಂಕಿಯ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ. ದೊಡ್ಡದು ಮತ್ತು ಚಿಕ್ಕದು ಮಾಡೋಣ ಬರ್ರಿ, ಅದನ್ನು ವ್ಯತ್ಯಾಸ ತೆಗೀರಿ. ಮತ್ತೆ ದೊಡ್ಡ ಸಂಖ್ಯೆ ಮಾಡಿರಿ. ಮೊದಲು ದೊಡ್ಡ ಸಂಖ್ಯೆ ಹೇಗೆ ಮಾಡ್ತೀರಿ? ದೊಡ್ಡ ಸಂಖ್ಯೆ ಹೇಗೆ ಮಾಡ್ತೀರಿ? ದೊಡ್ಡ ಸಂಖ್ಯೆ ಹೇಗೆ ಮಾಡ್ತೀರಿ? ದೊಡ್ಡ ಸಂಖ್ಯೆ ಹೇಗೆ ಬರಿತೀರಿ? ದೊಡ್ಡ ಸಂಖ್ಯೆ ಹೇಗೆ ಬರಿತೀರಿ? ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕೆ ಕಡೆಗೆ, ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕೆ ಕಡೆ ಬರಿತೀರಿ. ಅವರೋಹಣ ಕ್ರಮದಲ್ಲಿ ಬರಿತೀರಿ, ಇಳಿಕೆ ಕ್ರಮದಲ್ಲಿ ಬರಿತೀರಿ. ದೊಡ್ಡ ಸಂಖ್ಯೆ ಮಕ್ಕಳೇ 9, 8, 6, 3, 0. ಚಿಕ್ಕ ಸಂಖ್ಯೆ ಏನು ಮಾಡ್ತೀವಿ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. ಕರೆಕ್ಟಾ? ಆದರೆ ಇದು 5 ಅಂಕೆಯ ಸಂಖ್ಯೆ ಆಯ್ತೆ. ಹೋ 5 ಅಂಕೆ ಐ ಆಮ್ ಸಾರಿ, 5 ಅಂಕೆ ಸಂಖ್ಯೆ ಆಯ್ತಾರೆ? ಇಲ್ಲ, ಇಲ್ಲಿ 3 ಬರಬೇಕು. ಮೊದಲು 0 ಬಂದರೆ 5 ಅಂಕೆ ಸಂಖ್ಯೆ ಆಗಲ್ಲ, 4 ಅಂಕೆ ಸಂಖ್ಯೆ ಆಗ್ಬಿಡುತ್ತದು. ಈಗ 5 ಅಂಕೆ ಸಂಖ್ಯೆ ಆಯ್ತಾ? ಬದಲು ಮಾಡಿದ್ಮೇಲೆ ವ್ಯತ್ಯಾಸ ಇವಾಗ ತಗೊಳ್ಳೋಣ ಮಕ್ಕಳೇ. ಏನು ಬರುತ್ತೆ ನೋಡ್ರಿ? ಒಂದು ನಿಮಿಷ ಮಕ್ಕಳೇ, ಒಂದು ನಿಮಿಷ, ಆಮೇಲೆ ಫೈಟಿಂಗ್ ಮಾಡೋಣ. ಥ್ಯಾಂಕ್ ಯು ಹರ್ಷ. ಎಲ್ಲಿದೆಯಪ್ಪ? 41 2 ಕಡೆ ಇದೆ, 67 ಅಲ್ಲಿದೆ. ಓಕೆ, ಆಪ್ಷನ್ ಡಿ. ಬರೀ ನೀವು ಏನು ಮಾಡಿದಿರಿ? ವೆರಿ ಗುಡ್. ಅವ್ರು ನಿಮಗೆ ಕೊಟ್ಟಿದ್ದಾರೆ ನೋಡ್ರಿ. ಅವ್ರು ನಿಮಗೆ ಕೊಟ್ಟಿದ್ದಾರೆ. ಯಾರು 0 ಹಾಕೊಂಡು ಮಾಡ್ತಾರಲ್ಲ ಫಸ್ಟಿಗೆ, ಅವ್ರಿಗೆ 0ನ ಮತ್ತು 3ನ ಹದ್ದು ಮಾಡಿಲ್ಲ. ಈಗ ಭಾಳ ಇದು ಏನು ಲೆಕ್ಕ ಮಾಡೋಗಿಲ್ಲ ಮಕ್ಕಳೇ. ಕೇಳ್ಬೇಕು, ನೀವು ಚೆನ್ನಾಗಿ ಕೇಳ್ರಿ ಎಲ್ಲರೂ. 56 ಮತ್ತು 84ಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ನಿಜ ಆಗಿದೆ? ಎರಡು ಅವಿಭಾಜ್ಯ ಸಂಖ್ಯೆಗಳ ಅಯ್ಯೋ ಇದಲ್ಲ, ಇದು ನಾನು ಪ್ರಶ್ನೆನೇ ಕಾಟಾಕ್ಬಿಟ್ರೆ ಹಂಗೆ. 2 ಸಹ ಅಪವರ್ತನವೇ? ಏನು ಸಹ ಅಪವರ್ತನ ಅಂದರೆ? ಕೋಪ್ರೈಮ್ ನಂಬರ್ಸ್ ಅಂತಾರೆ ಅದಕ್ಕೆ. ಸಹ ಅಪವರ್ತನಕ್ಕೆ ಕೋಪ್ರೈಮ್ ನಂಬರ್ಸ್ ಅಂತಾರೆ. ಹೇಳ್ತೀನಿ 2 14ರ ಗುಣಕಗಳೇ? ಮುಗೀತು. 2 ಬೆಸ ಸಂಖ್ಯೆಗಳೇ? ಸಹ ಅಪವರ್ತನ ಅಂದರೆ ಏನು? 2 ಸಂಖ್ಯೆ ಕೇವಲ ಒಂದ್ರ ಮಗ್ಗೆಯಲ್ಲಿ ಅಷ್ಟೇ ಹೋಗುತ್ತೆ, ಬೇರೆ ಮಗ್ಗೆಯಲ್ಲಿ ಹೋಗಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ನಂಬರ್ ಇದೆ. ಯಾವ ನಂಬರಪ್ಪ ಅಂದರೆ 14 ಮತ್ತು 33. 2 ಅವಿಭಾಜ್ಯ ಸಂಖ್ಯೆಯೇ? ಆದರೆ 2 ಸಹ ಅಪವರ್ತನಗಳು. ಹೇಗೆ? 2 ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಯಾವ ಮಗ್ಗಿಯಲ್ಲಿ ಹೋಗುತ್ತೆ? 2 ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಹೋಗುತ್ತೆ, ಯಾವ ಮಗ್ಗಿಯಲ್ಲಿ ಬರುತ್ತದು? ಇದು ಒಂದ್ರ ಮಗ್ಗಿಯಲ್ಲಿ ಬರುತ್ತೆ, ಅದು ಒಂದ್ರ ಮಗ್ಗಿಯಲ್ಲಿ ಬರುತ್ತೆ. ಮತ್ತೆ ಯಾವುದಾದ್ರೂ ಸಾಮಾನ್ಯ ಮಗ್ಗಿ ಇದೆಯಾ? 2ಕ್ಕೂ ಬರುವಂಥ ಮಗ್ಗಿ ಮತ್ತೆ ಯಾವುದಾದ್ರೂ ಸಾಮಾನ್ಯ ಮಗ್ಗಿ ಇದೆಯಾ? ಹಲೋ, ಸಹ ಅಪವರ್ತನಗಳು. ಅರ್ಥ ಆಯ್ತು ರೀ? ಓಕೆ, ಸಹ ಅಪವರ್ತನಗಳು ಬರಲ್ಲ. 2ರ ಮಗ್ಗಿಯಲ್ಲಿ ಬರುತ್ತೆ, 4ರ ಮಗ್ಗಿಯಲ್ಲಿ ಬರುತ್ತೆ, 14ರ ಮಗ್ಗಿಯಲ್ಲಿ ಬರುತ್ತೆ. ಸುಳ್ಳು ಹೇಳ್ಬೇಡ್ರಿ. ಆಪ್ಷನ್ ಸಿ. ವರ್ಗಮೂಲ ನೇರವಾಗಿ ಹೇಳ್ಬೋದಾ? ತಪ್ಪು ರೀ. ಹಾಂ, ಎಲ್ಲದೂ ಹೇಳ್ಬಿಡ್ರಿ. ಅಯ್ಯೋ, ಏನಾಯ್ತು ಗೊತ್ತಾ? ಫಸ್ಟ್ ಯಾವ್ದು ಅಂದಿದ್ದು? 65. ಯಾವುದು? ಇದು ಹೋಯ್ತು. ಇದು ಇಲ್ಲ ಅಂದೆ, ಇದು ಇಲ್ಲ ಅಂದೆ. ನಾನು ಅದೂ ಇಲ್ಲ ಅಂತೀನಿ. ನನಗೆ ಗೊತ್ತಿಲ್ಲ, ನೀವು ಮಾಡಿರಿ, ಎಲ್ಲರೂ ಮಾಡಿ ಕಂಡಿಡೀರಿ. ಅದಕ್ಕೆ ಆನ್ಸರ್ 35 ಬರುತ್ತೆ. ಮಾಡಿರಿ. ಮಕ್ಕಳೇ ಇಲ್ಲಿ ನೋಡ್ರಿ, 1225 ಇದೆ. ಮಾಡ್ಬಿಡೋಣ ಬರ್ರಿ 2 ನಿಮಿಷಕ್ಕೆ. ಎಷ್ಟು ಈಸಿ ಐತೆ. ಹಾಂ, 3 3 9 ರೀ, ಶೇಷ 3.
3ಕ್ಕೆ 3 ಸೇರಿಸ್ತೀರ 6 ಡ್ಯಾಶ್ ಡ್ಯಾಶ್ 25 ಕೆಳಗೆ ಬರುತ್ತೆ ರೀ. ಕರೆಕ್ಟ್ ರೀ. 65 ಐದಲೇ 325. ಶೇಷ ಏನು ಬರುತ್ತೆ? ನಾನು 35 ಅಂತ ನೇರವಾಗಿ ಹೇಗೆ ಹೇಳಿದ್ನಪ್ಪ ಅಂದರೆ ನಾನು ಈ ಪದ್ಧತಿ ಬಳಸ್ತೆ. 1225 ಇತ್ತಲ್ವಾ, ಇದು ಯಾವಾಗಲೇನು ಬರುತ್ತೆ? 5 ಬರುತ್ತೆ. 2 ಜೋಡಿ ಸಂಖ್ಯೆ 3 4 ಬರುತ್ತೆ. ಅದರಲ್ಲಿ 4 3 ತಗೊಬೋದಮ್ಮ, 4 3 ತಗೊಬೋದು. ಆದರೆ ಚಿಕ್ಕ ಸಂಖ್ಯೆ ಯಾವುದು? ಅದು ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈ ಥರ ಅಳಬಾರ್ದು. 1+2 3. ಓ ಅಲ್ಲಪ್ಪ, ಎಲ್ಲದಕ್ಕೂ ಅದೇ ಬರುತ್ತಾ? ಹಾಂ, ಇದು 25ರ ವರ್ಗ ಏನಂತ ಮಾಡ್ತಿದ್ವಿ ನಾವು? 25ರ ವರ್ಗ. 5ಕ್ಕೆ ಏನು ಬರುತ್ತೆ? 25. 2 ನೆಕ್ಸ್ಟ್ 2 3 6. ಇದಕ್ಕೇನು ಮಾಡ್ತೀಯಪ್ಪ? ವರ್ಗಮೂಲಕ್ಕೆ 25ಕ್ಕೆ 5 ಬರೀತೀಯಪ್ಪ, 6ಕ್ಕೆ 6 ಬರೆದು ಬಿಡ್ತೀರಿ. ಹಾಂ, ಹಂಗೆಲ್ಲ ಬರಲ್ರಿ, ಭಾರಿ ತಲೆ ತಿಂತಾರ್ರಿ. ನೆಕ್ಸ್ಟ್ ಕ್ವಶನ್ ರೀ. 210ರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು? ಮಾಡಬೇಕು, ಮಾಡೋಣ. 210ರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. 2ರ ಮಧ್ಯೆಯಲ್ಲಿ ಹೋಗುತ್ತಾ? 2 1 2, 2 5 10. ಸೊನ್ನೆ ಕಟ್ಟಲ್ಲ ಭಾಳ ಜನ ಸೊನ್ನೆ ಕಟ್ಟಲ್ಲ ಇಲ್ಲಿ. ಸರ್ ಯಾಕೆ ಸರ್ ಸೊನ್ನೆ ಕಟ್ಟಬೇಕು? ಎಲ್ಲಿ ತಗೊಂತಿದ್ದೀವಿ ನೋಡ್ರಿ, ಇಲ್ಲಿ 2 1 2 ಹೋಯ್ತು. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತಿದ್ದೀವಿ. 2 ಸೊನ್ನೆ ಕಟ್ಟಬೇಕು. ನಾನು ಕಟ್ಟಲಿಲ್ಲ, ಸಾರಿ. ಸೊನ್ನೆ ಕಟ್ಟಬೇಕು. 2 5 10. ಯಾವ ಮಗ್ಗಿಲ್ ಹೋಗುತ್ತೆ ಮಕ್ಕಳು ಇದು? ವೆರಿ ಗುಡ್. 3ರ ಬಾಧ್ಯತೆ ಹೊಂದಿದೆ. ವೆರಿ ಗುಡ್. 3 3 9, ಶೇಷ 1, 3 5 15. ಕ್ಲಿಯರ್? ಯಾವ ಮಗ್ಗಿಲ್ ಹೋಗುತ್ತೆ ಮಕ್ಕಳೇ? ಯಾವ ಮಗ್ಗಿಲ್ ಹೋಗುತ್ತದು? 5 ಮಗ್ಗಿಲಿ. 5 7 35. ಯಾವ ಮಗ್ಗಿಲ್ ಹೋಗುತ್ತೆ ಮಕ್ಕಳೇ? 7 ಮಗ್ಗಿ. 7 1 7. ಎಷ್ಟಿದಾವೆ ಅವಿಭಾಜ್ಯ ಅಪವರ್ತನಗಳು? ಅಷ್ಟೇ. ಆನ್ಸರ್ ಬಿ, ಸಿ. ಹೌದ್ರಿ, ಅದನ್ನೇ ಕೇಳಿದ್ರು. ಮತ್ತೇನು ಕೇಳಿದ್ದಾರೆ? 210ರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು? 210 ಏನಂತ ಬರಿಬೋದು? ಅವಿಭಾಜ್ಯ ಅಪವರ್ತನಗಳಲ್ಲಿ 2 × 3 × 5 × 7 ಎಷ್ಟದವ್ರಿ ಇವು? ಎಣಿಸಿ ಹೇಳ್ರಿ. 1 2 3 4 ಎಣ್ಸಕ್ಕೆ ಬರಲ್ಲೇನ್ರಿ? 1 2 ಬರಲ್ಲೇನ್ರಿ? ಕ್ಲಾಪ್ಸ್. ನೆಕ್ಸ್ಟ್ ಕ್ವಶನ್ ಅದಕ್ಕೆ ಓದ್ಬೇಕಂತ ಹೇಳೋದು. ಜಂಪ್ ಹೊಡೆದು ಬಿಡ್ತೀರಿ. ಹಾಂ, 15ಕ್ಕಿಂತ ಕಡಿಮೆ ಇರುವ ಸಮಸಂಖ್ಯೆಗಳ ಮೊತ್ತ. 15ಕ್ಕಿಂತ ಕಡಿಮೆ ಇರುವ ಸಮಸಂಖ್ಯೆಗಳ ಮೊತ್ತ. 15ಕ್ಕಿಂತ ಕಡಿಮೆ ಇರುವ ಸಮಸಂಖ್ಯೆಗಳ ಮೊತ್ತ 14 ಅಂತಲ್ಲಪ್ಪ, 7 ಅಂತಲ್ಲಪ್ಪ. ಅಯ್ಯಪ್ಪ, ಮಾಡಿದ್ರ ನೀವು ಲೆಕ್ಕನ ನೋಡ್ರಿ. ಇದು ತಪ್ಪು, ಭಾಳ ತಪ್ಪು ಇದು ಪದ್ಧತಿ. ಲೆಕ್ಕ ಮಾಡಿರಿ. 15ಕ್ಕಿಂತ ಕಡಿಮೆ ಇರುವ ಸಮಸಂಖ್ಯೆಗಳು ಯಾವ್ಯಾವು? 2 4 6 8 10 12 ಇದೆ 14. ಇವೇ ತಾನೇ 15ಕ್ಕಿಂತ ಕಡಿಮೆ ಇರುವ ಸಮಸಂಖ್ಯೆಗಳು. ಇವೇ ಅಲ್ವೇ? ಹಲೋ, ಇವುಗಳ ಮೊತ್ತ ಪ್ಲಸ್ ಮಾಡಿರಿ. 2 4 6 12 20 26 6 ದಶಕ 2 40 ಅಂತಂದ್ರೆ ನೋಡ್ರಿ ಒಬ್ಬರು. ಹಾಂ, 56. ನಾನು ಮಾಡಿದ್ಮೇಲೆ ಆಪ್ಷನ್ ಬಿ ಸರ್. ಗುಡ್. ಅದನ್ನು ಮಾಡಿದ್ರ? ಎಲ್ಲಿ ಮಾಡಿದೆಪ್ಪ? ಅಷ್ಟು ಜಾಗ ಖಾಲಿ ಬಿಡ್ಬೇಡಪ್ಪ, ಅಷ್ಟೊಂದು ಜಾಗ ಖಾಲಿ ಬಿಡಬಾರ್ದು. ಅಜಯ್ ಇರ್ಬೇಕಿತ್ತು, ನೋಡ್ಬೇಕು ನೀವು ಅಜಯ್ನ. ಹೌದೌದೌದು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಮುಂದಿನ ಪ್ರಶ್ನೆ 6. ಕಲೇಶ್ ಇರಲಿ ಒಳ್ಳೇದು. ಗುಡ್ ನೈಟ್. 6 2 ಸುಮ್ಮನಿರ್ರಿ. 6 2 7 4 ಮತ್ತು 3 ಎಂಬ ಅಂಕೆಗಳನ್ನು ಒಂದು ಬಾರಿ ಉಪಯೋಗಿಸಿ ರಚಿಸಿದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ಮಾಡಿ. ಓಕೆ, ಅತಿ ದೊಡ್ಡ ಸಂಖ್ಯೆ ಏನಾಗುತ್ತೆ ಮಕ್ಕಳೇ? ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀವಿ.
ಅತಿ ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದು. ಕರೆಕ್ಟಾ? ಇದರ ವ್ಯತ್ಯಾಸ ಅಂದರೆ ಮೈನಸ್. ಕೊನೆಗೆ 5 ಇದೆಯಾ ಎಲ್ಲ ಕಡೆ? ಬಿಡಿ ಸ್ಥಾನದಲ್ಲಿ 5 ಎಲ್ಲಿಲ್ಲ? ಇಲ್ಲಿಲ್ಲ, ಇಲ್ಲಿಲ್ಲ. ಇದನ್ನು ತೆಗೆದು ಬಿಡ್ತೇನೆ. ನೆಕ್ಸ್ಟ್ 2ರಲ್ಲಿ 6 ಹೋಗಲ್ಲ. 12ರಲ್ಲಿ 6 ಹೋದರೆ 6. 6 ಇದೆ, 6 ಇದೆ. ಓಹೋ 13ರಲ್ಲಿ 4 ಹೋದರೆ 9. 5ರಲ್ಲಿ 3 ಹೋದರೆ 2. 2 ಎಲ್ಲಿ ಬರ್ತಾ ಇದೆ? ಆಪ್ಷನ್ ಎ ಕರೆಕ್ಟ್. 7ರಲ್ಲಿ 2 ಹೋದರೆ 5. ಆಪ್ಷನ್ ಎ ಕರೆಕ್ಟ್ ಮಕ್ಕಳೇ. ನೇರ ಪ್ರಶ್ನೆ, ಭಾಳ ಸುಲಭ ಪ್ರಶ್ನೆ ಇತ್ತಿದು. ಎಲ್ಲಪ್ಪ, ಭಾಳ ಸುಲಭ ಪ್ರಶ್ನೆ ಇತ್ತು. ಪಾಯಿಂಟ್ ರೀ. ಐದು 1 ಮತ್ತು 6 ಎಂಬ ಅಂಕಿಗಳಲ್ಲಿ ಯಾವುದಾದ್ರೂ 2 ಅಂಕಿಗಳನ್ನು ಪುನರಾವರ್ತಿಸಿ, ಯಾವುದಾದ್ರೂ 2 ಅಂಕಿಗಳನ್ನು ಪುನರಾವರ್ತಿಸಿ ರಚಿಸಿದ 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಮಾಡಬೇಕಂತೆ. 1 2 3 4 5. ನಮಗೆ ಕೊಟ್ಟಿರೋದು 3 ಅಂಕಿ. ಚಿಕ್ಕ ಅಂಕಿ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀನಿ ನಾನು. ಈ ಥರ ಸಾರಿ ಕರೆಕ್ಟ್ರಾ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀನಿ. ಆದರೆ ಇಲ್ಲಿ 2 ಅಂಕೆನ ಪುನರಾವರ್ತಿಸ್ಬೋದಂತೆ. ನಾನು 2 ಅಂಕೆ ಪುನರಾವರ್ತಿಸೋದಾದರೆ ಯಾವ 2 ಅಂಕೆನ ಪುನರಾವರ್ತಿಸ್ತೀನಿ? ಚಿಕ್ಕ ಸಂಖ್ಯೆ ಮಾಡ್ತಿದ್ದೀನಿ ನಾನು. 1 ಮತ್ತು ಚಿಕ್ಕವನ್ನೇ ಪುನರಾವರ್ತಿಸ್ತೀನಿ, 1ನ ಪುನರಾವರ್ತಿಸ್ತೀನಿ ಮತ್ತು 5ನ ಪುನರಾವರ್ತಿಸ್ತೀನಿ. ಆದರೆ ಇದು ಚಿಕ್ಕ ಸಂಖ್ಯೆಯೇ. ಇದನ್ನು ಮತ್ತೆ ಚಿಕ್ಕದ್ರಿಂದ ದೊಡ್ಡದು ಬರೆಯೋಣ. 1 1 5 5 6. ಆಪ್ಷನ್ ಅಷ್ಟೇ. ಪುನರಾವರ್ತಿಸೋದು 1 ಮತ್ತು 5ನೇ ಪುನರಾವರ್ತಿಸ್ತೀನಿ. ಚಿಕ್ಕ ಸಂಖ್ಯೆನೇ, ಚಿಕ್ಕ ಅಂಕೆನೇ. ಆದರೆ ಮತ್ತೆ ಯಾವ ಕ್ರಮದಲ್ಲಿ ಬರೀಬೇಕು? ಚಿಕ್ಕ ಸಂಖ್ಯೆ ಬರೀಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದು, ಚಿಕ್ಕದ್ರಿಂದ ದೊಡ್ಡದು. ಆಪ್ಷನ್ ಸಿ. ತಪ್ಪಾಯ್ತಾ? ಏನಾಯ್ತಮ್ಮ ಲಕ್ಷ್ಮಿ? ಹಾಂ ಬಂತಲ್ಲ, ಕರೆಕ್ಟ್ ಇದೆಯಲ್ಲ. ಸರಿ. ಕೆಳಗಿನ ಯಾವ ಸಂಖ್ಯೆಗಳ ಮಧ್ಯೆ ಕೇವಲ 1 ಅವಿಭಾಜ್ಯ ಸಂಖ್ಯೆ ಇದೆ? ಕರೆಕ್ಟ್. 90ರಿಂದ 100 ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬರುತ್ತೆ, 97. ಹೌದು ತಾನೆ? ಮಿಕ್ಕ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಈ ಜೋಡಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ. ಹೌದಲ್ವಾ? ಸೊ ಆಪ್ಷನ್ ಡಿ ಕರೆಕ್ಟ್. ವೆರಿ ಗುಡ್. 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? 6 ಸರಿ 9. 6 ಸರಿ 9 ಮಕ್ಕಳೇ, ಕರೆಕ್ಟಾ? 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ, 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ವೆರಿ ಗುಡ್ ಗೌತಮ್, ವೆರಿ ಗುಡ್. ಇದರ ವ್ಯತ್ಯಾಸ ಆಪ್ಷನ್ ಡಿ ಫಾರ್ ಡಾಗ್. ಓಕೆ, ಮುಂದಿನ ಪ್ರಶ್ನೆ. ಚಲೋ, 1 3 0 ಮತ್ತು 7 ಎಂಬ ಅಂಕಿಗಳನ್ನು ಬಳಸಿ ರಚಿಸಿದ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯು ಅಂಕಿಗಳನ್ನು ಪುನರಾವರ್ತಿಸ್ಬೋದಂತೆ. 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. 0 1 3 7 ಪುನರಾವರ್ತಿಸ್ಬೋದಂತೆ ಅಂಕಿಗಳನ್ನು. 0ನೇ ಪುನರಾವರ್ತಿಸ್ತೀನಿ ಚಿಕ್ಕ ಅಂಕೆ ಆಗಿರೋ ಕಾರಣಕ್ಕೆ. ಆದರೆ ಇದು ಸಾಕಾಗುತ್ತಾ? ಇಲ್ಲ. 0 ಅಲ್ಲದ ಅಂಕೆನ ಇಲ್ಲಿ ತಂದಿಡಬೇಕು. 0ನ ಅಲ್ಲಿಟ್ಬಿಡೋಣ. ಎಷ್ಟಾಗುತ್ತೆ ನೋಡ್ರಿ ಮಕ್ಕಳು ಇದು ಕ್ಯಾನ್ಸರ್? ಆಪ್ಷನ್ 1037 ಅಲ್ಲಮ್ಮ, ಗೊತ್ತಾಯ್ತು. ಬಿಡಿಯಾಗಿ ಓದಿದ್ರಿ ಅದನ್ನು. 37. ಗುಡ್. 13 23 ಮತ್ತು 29 ಎಂಬ ಸಂಖ್ಯೆಗಳಿಗೆ ಯಾವ ಹೇಳಿಕೆ ನಿಜವಾಗಿದೆ? ಎಲ್ಲವೂ ಅವಿಭಾಜ್ಯ ಸಂಖ್ಯೆಗಳೇ. ಮುಗೀತು. ಎಲ್ಲವೂ ಭಾಜ್ಯ ಸಂಖ್ಯೆ ಆಗೋಕ್ಕಾಗಲ್ಲ. ಎಲ್ಲವೂ ಸಮ ಸಂಖ್ಯೆಗಳು ಅಲ್ವೇ ಅಲ್ಲ. ಎಲ್ಲವೂ 3ರಿಂದ ಭಾಗಾಕಾರನೂ ಆಗಲ್ಲ.
ವೆರಿ ಗುಡ್, ಈಸಿ ಇತ್ತು ಅದು. ಅವಿಭಾಜ್ಯ ಸಂಖ್ಯೆಗಳು ಇದರ ವರ್ಗಮೂಲ ಎಷ್ಟು? ಕಂಠಪಾಠ ಆಗಿರಬೇಕು, ಗೊತ್ತಾಗ್ಬಿಡುತ್ತೆ ಅವಾಗ. 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಮತ್ತು 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಮಾಡಿ ಹೇಳ್ರಿ. 6 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಬರುತ್ತೆ? 1 ಪಕ್ಕ 5 0, 1 ಪಕ್ಕ 5 0. 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂದರೆ 4 ಸರಿ 9, 4 ಸರಿ 9. ಇವುಗಳ ನಡುವಿನ ವ್ಯತ್ಯಾಸ ಅಂದರೆ ಮೈನಸ್ ಕರೆಕ್ಟ್. ಆಪ್ಷನ್ ಎ. ಗುಡ್. ಮುಂದಿನ ಪ್ರಶ್ನೆ. ಏಳು, 2, 4, 8 ಮತ್ತು 0 ಎಂಬ ಅಂಕೆಗಳನ್ನು ಬಳಸಿ ರಚಿಸಿದ 5 ಅಂಕೆಯ ಅತಿ ದೊಡ್ಡ ಸಂಖ್ಯೆಯು ಯಾವುದು? ಅಂಕೆಗಳನ್ನು ಪುನರಾವರ್ತಿಸುವಂತಿಲ್ಲ. 5 ಅಂಕೆಯ ಅತಿ ದೊಡ್ಡ ಸಂಖ್ಯೆ. 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಹೇಳಿ ನೋಡೋಣ, ಯಾವುದಿದೆ? ಆಪ್ಷನ್ ಸಿ. ಅತಿ ದೊಡ್ಡ ಸಂಖ್ಯೆ ಅಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗಬೇಕು. 8, ನಂತರ 7, ನಂತರ 4, ನಂತರ 2 ಮತ್ತು ನಂತರ 0. ಆಪ್ಷನ್ ಸಿ ಈಸಿ ಇತ್ತಲ್ವಾ ಮಕ್ಕಳೇ? ನಾನು ಹೇಳಿದ್ದು ನೆನಪಿದೆ ಅಲ್ವಾ? ದೊಡ್ಡ ಸಂಖ್ಯೆ ರಚಿಸಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದು, ಚಿಕ್ಕ ಸಂಖ್ಯೆ ರಚಿಸಬೇಕಂದ್ರೆ ಚಿಕ್ಕದಿಂದ ದೊಡ್ಡದು. ಆದರೆ ಚಿಕ್ಕದ್ರಿಂದ ದೊಡ್ಡಕ್ಕೆ ಹೋಗ್ಬೇಕಾದ್ರೆ ಮೊದಲೇನು 0 ಬರೋ ಹಾಗಿಲ್ಲ. ಅದನ್ನು ಮಾತ್ರ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಬಗೆಹರಿದು ಬಿಡುತ್ತೆ. ಈ ಲೆಕ್ಕಗಳು ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. 7 ಅಂಕೆಗಳ ಅತಿ ಚಿಕ್ಕ ಸಂಖ್ಯೆ ಮತ್ತು 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. 7 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ, ಒಂದ್ರ ಮುಂದೆ 6 ಸರಿ 0 ಇದೆ 7 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. 6 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 6 ಸರಿ 9. ಇವುಗಳ ನಡುವಿನ ವ್ಯತ್ಯಾಸ ಒಂದು ಬಂತೀರಿ. ಕಾಮನ್ ಸೆನ್ಸ್. ಹೇಗೆ? ಇಲ್ಲಿ ಕಳಿಯೋಕ್ಕಾಗಲ್ಲಲ್ವಾ? ಅವ್ರಿಗೆ ಯಾಕೆ ಬೇಜಾರಾಯ್ತು ಅಂದರೆ ನಾವು 0 ಬರೀಲಿರಲ್ಲ, ಅದಕ್ಕೆ ಬೇಜಾರು. 0 ಪ್ರಿಯರು. ಓಕೆ, ಮುಂದೋಗೋಣ. ಲಕ್ಷ್ಮಿ, ಚಿನ್ನು, ಚಂದ್ರು, 3, 0, 5, 7 ಮತ್ತು 8 ಎಂಬ ಅಂಕಿಗಳನ್ನು ಒಂದು ಸಲ ಮಾತ್ರ ಉಪಯೋಗಿಸಿ ರಚಿಸಿದ 5 ಅಂಕಿ ಅತಿ ದೊಡ್ಡ ಸಮಸಂಖ್ಯೆ ಯಾವುದಪ್ಪ? ಅತಿ ದೊಡ್ಡ ಸಮಸಂಖ್ಯೆ. ಅತಿ ದೊಡ್ಡ ಸಮಸಂಖ್ಯೆ. ದೊಡ್ಡ ಸಂಖ್ಯೆ ರಚಿಸಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕು. ಇದು ಬರೋಕ್ಕೆ ಸಾಧ್ಯನೇ ಇಲ್ಲ ತಾನೆ? ಯಾಕೆ? ಬೆಸ ಸಂಖ್ಯೆ. ನಮಗೆ ಕೇಳಿರೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗೋಣ, ಒಂದ್ಸರಿ ನೋಡೋಣ ಏನು ಬರುತ್ತೆ ಅಂತ. ಅಯ್ಯೋ ರಾಮ, ದೊಡ್ಡ ಸಂಖ್ಯೆ ಮಾಡಿದ ತಕ್ಷಣ ಸಮಸಂಖ್ಯೆ ಬಂತು. ಆಪ್ಷನ್ ಸಿ. ವೆರಿ ಗುಡ್, ಆಪ್ಷನ್ ಸಿ. ಇರಲಿ, ತೊಂದರೆ ಇಲ್ಲ. ಕೆಳಗಿನವುಗಳಲ್ಲಿ ಚಿಕ್ಕ 4 ಅಂಕೆ ಸಂಖ್ಯೆ ಯಾವುದು? ಎಷ್ಟು ಈಸಿ ಇತ್ತಲ್ವ ಇದು? ಚಿಕ್ಕ 4 ಅಂಕೆ ಅವ್ರು ಕೇಳಿದ್ರು ನಾವೇ ಬರಿಬೋದಲ್ವಾ? ಹಾಂ, 1, 2, 3, 4ನೇದಕ್ಕೆ 1 ಅಷ್ಟೇ. ಆಪ್ಷನ್ ಎ. ಮುಂದಿನ ಪ್ರಶ್ನೆ ಮಕ್ಕಳೇ. ವಿಭಿನ್ನವಾಗಿರುವ 4 ಅಂಕಿಗಳಿಂದ ರಚಿಸಿದ ಅತಿ ದೊಡ್ಡ 4 ಅಂಕಿಗಳ ಸಂಖ್ಯೆ ಯಾವುದು? ವಿಭಿನ್ನವಾಗಿರ್ಬೇಕಂತೆ, ಒಂದಕ್ಕೊಂದು ಹೋಲಿಕೆ ಇರಬಾರ್ದು. ಅತಿ ದೊಡ್ಡ 4 ಅಂಕೆ ಸಂಖ್ಯೆ ಯಾವುದು? ಅಲ್ಲ. ಅತಿ ದೊಡ್ಡ 4 ಅಂಕೆ ಸಂಖ್ಯೆ ಇದೆ ತಾನೆ? ಅತಿ ದೊಡ್ಡ 4 ಅಂಕೆ ಸಂಖ್ಯೆ 9999. ಆದರೆ ಎಲ್ಲವೂ ವಿಭಿನ್ನ ಅದಾವ. ಒಂದು ಬರೆದನ್ನ ಮತ್ತೆ ಬರೆಯುವಾಗಿಲ್ಲ. ನಾವು ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೋದು ಈ ಥರ.
ವಿಭಿನ್ನವಾಗಿರುವ 4 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಆಪ್ಷನ್ ಎ. ಇಲ್ಲಿ ನೋಡಿದ್ರು ಅದೇ ದೊಡ್ಡ ಸಂಖ್ಯೆ ಇದೆಯಪ್ಪ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಯಾಗಿದೆ? ಕಂಠಪಾಠ ಮಾಡಿರಿ? ನಾವು ಕಂಠಪಾಠ ಮಾಡಿಲ್ಲಪ್ಪ. ಫಾರ್ ಎಕ್ಸಾಂಪಲ್, ನಾವು ಅವಿಭಾಜ್ಯ ಸಂಖ್ಯೆಗಳನ್ನು 200 ತನಕ ಕಲ್ತಿಲ್ಲ. ಹಂಗಂದಮೇಲೂ ಸಹ ಹೇಗೆ ಮಾಡೋದು? ಬಾಧ್ಯತೆ ನಿಯಮಗಳನ್ನು ಬಳಸ್ರಿ ಮಕ್ಕಳೇ, ಬಾಧ್ಯತೆ ನಿಯಮಗಳನ್ನು ಬಳಸ್ರಿ. ಹೇಗೆ? ಇದು 2ರ ಮಗ್ಗೇಲಿ ಹೋಗುತ್ತೆ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು? 1ರ ಮಗ್ಗೇಲಿ ಹೋಗ್ಬೇಕು ಮತ್ತು ಅದೇ ಮಗ್ಗೇಲಿ ಹೋಗ್ಬೇಕು, ಬೇರೆ ಮಗ್ಗೇಲಿ ಬರಬಾರ್ದು. ಇಲ್ಲಿ 2ರ ಮಗ್ಗೇಲಿ ಬಂತಲ್ವಾ, ಇದು ಬರೋಲ್ಲ. 119 ಎಲ್ಲೋ ಕೇಳ್ದಾಗಿದೆ, ಬೇರೆ ಮಗ್ಗೇಲಿ ಬಂತಲ್ವಾ, ಬರೋದಿಲ್ಲ. 111 ಎಲ್ಲೂ ಕೇಳಿಲ್ಲ, ಆದರೆ 3ರ ಬಾಧ್ಯತೆ ನಿಯಮ ಹೊಂದಿದೆಯಾ? ನೋಡ್ರಿ, 3ರ ಮಗ್ಗೇಲಿ ಬಂತಂತ ತಾನೇ ಅರ್ಥಗೆ, ಹೌದಲ್ವಾ? 3ರ ಬಾಧ್ಯತೆ ಹೊಂದಿದೆ ತಾನೇ? ನೋಡ್ರಪ್ಪ ನೀವೇ. ಸೊ ಹಾಗೆ ಎಸ್, 337 337. ಹಾಂ, ಸೊ ಹಾಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಉಳಿದವರೊಬ್ಬರು ಅವರೇ ತಾನೇ ನಮಗೆ ಉತ್ತರ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ 3 ಆಪ್ಷನ್ ತಪ್ಪಾಯ್ತು ಅಂದರೆ ಉಳಿದಿರೋದು 1 ಆಪ್ಷನ್ ಸರಿ ಆಗಬೇಕು. ತೇಜಸ್, ರೈಟ್ 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 ಲೆಫ್ಟ್ ರೈಟ್. ಮುಂದಿನ ಪ್ರಶ್ನೆ, 0 1 2 ಮತ್ತು 3 ಮತ್ತು 5 ಎಂಬ ಅಂಕೆಗಳನ್ನು ಪುನರಾವರ್ತಿಸದೆ ರಚಿಸಿದ 5 ಅಂಕೆ ಅತಿ ಚಿಕ್ಕ ಸಮಸಂಖ್ಯೆ ಯಾವುದು? ಅತಿ ಚಿಕ್ಕ ಸಮಸಂಖ್ಯೆ. ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದು. ಅವ್ರು ಕೊಟ್ಬಿಟ್ಟಿದಾರಲ್ಲ ಅವರೇ. ಚಿಕ್ಕದ್ರಿಂದ ದೊಡ್ಡದು ಆಪ್ಷನ್ ಬಿ. ಓ ಓಕೆ, ಅದ್ಲಿ ಬದ್ಲಿ ಮಾಡಿರಿ, ಮಾಡ್ತೀನಿ ಬರ್ರಿ. 1 0 2 3 5 ಅದ್ಲಿ ಬದ್ಲಿ ಮಾಡಿದೆ ಕಣ್ರಿ. ಸಮಸಂಖ್ಯೆ ರೀ ಇದು, ಸಮಸಂಖ್ಯೆ ಅಲ್ಲ. ಸಮಸಂಖ್ಯೆ ಎಲ್ಲಿದೆ? 2 ಅಲ್ಲೋಗ್ಬೇಕು. ಈ 35 ಒಂದು ಹೆಜ್ಜೆ ಈ ಕಡೆ ಬರ್ಬೇಕು, ಹೌದು ತಾನೇ? 5 ಇಲ್ಲಿಗೆ ಬರಬೇಕು, 3 ಇಲ್ಲಿಗೆ ಬರಬೇಕು, 2 ಅಲ್ಲಿಗೆ ಹೋಗ್ಬೇಕು. 1 0 3 5 ಈ ಕಡೆ ಬಂದರೆ 3 5 ಇಲ್ಲಿ ಬರುತ್ತೆ, 2 ಕೊನೆಗೆ ಹೋದರೆ 2 ಇಲ್ಲಿ ಬರುತ್ತೆ. ಕರೆಕ್ಟ್ರಾ? ಬರುತ್ತೆ, ಫಾಸ್ಟ್ ಆಗ್ತದೆ, ಮಾಡ್ತಾ ಮಾಡ್ತಾ ಫಾಸ್ಟ್ ಆಗ್ತದೆ. 35 ಇತ್ತಲ್ರಿ, 35 ಹಿಂಗೆ ಸರಿಸ್ಬೇಕ್ರಿ, ಅದನ್ನು ತೆಗೆದು. ಇನ್ನೂರ 35 ಇತ್ತಲ್ರಿ, ಹೌದಾ? ಸಮಸಂಖ್ಯೆ ಆಗ್ಬೇಕಲ್ವ ಇದು. 2ನ್ನ ಇಲ್ಲಿ ಹಾಕ್ಬಿಟ್ಟು ಈ ಜಾಗ ಹಾಕ್ಬಿಟ್ಟು 5 ಇಲ್ಲಿ ತರಾಗಿಲ್ಲ. 3 ಇಲ್ಲಿ ಬರುತ್ತೆ, 5 ಇಲ್ಲಿ ಬರುತ್ತೆ, 2 ಕೊನೆಗೆ ಹೋಗುತ್ತೆ. ಗೊತ್ತಾಯ್ತಾ? ಗೊತ್ತಾಗ್ತಿದ್ದೀರಾ? ಹೌದಲ್ಲ, 532 ಇದೆಯಲ್ಲ, 352 ಇಲ್ಲಿದೆ. ತಪ್ಪಿದೆ, ಆಪ್ಷನ್ಸ್ ಎಲ್ಲವೂ ತಪ್ಪಿದಾವೆ ಬಿಡ್ರಿ, ಆಪ್ಷನ್ಸ್ ಎಲ್ಲವೂ ತಪ್ಪಿದ್ದಾವೆ. ಬಟ್ ಇದು ಬರಬೇಕಿತ್ತು ಆನ್ಸರ್. ಪುನರಾವರ್ತಿಸದೆ ರಚಿಸಿದ 5 ಅಂಕೆಯ ಅತಿ ಚಿಕ್ಕ ಸಮಸಂಖ್ಯೆ ಇದೆ ಕಣ್ರಿ. ಇದಕ್ಕಿಂತ ಚಿಕ್ಕ ಸಮಸಂಖ್ಯೆ ಬರೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕ್ವೆಶನ್, 3 ಅಂಕಿಯ ಅತಿ ದೊಡ್ಡ ಮಕ್ಕಳೇ, 3 ಅಂಕಿಯ ಅತಿ ದೊಡ್ಡ ಮತ್ತು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು? ಶಿವ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಮತ್ತು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ? ಇವುಗಳ ನಡುವಿನ ವ್ಯತ್ಯಾಸ 9 9 8. ಓಕೆ, ಥ್ಯಾಂಕ್ ಯು ನಿಧಾನ್ ಗೌತಮ್, ಶಾಂತಿ ಗೌತಮ್, ರಿಲ್ಯಾಕ್ಸ್. ಹಾಂ, ಪ್ರತಿ ಸಂಖ್ಯೆಯಲ್ಲಿರುವ ಅಪವರ್ತನಗಳಲ್ಲಿರುವ ಬೆಸ ಸಂಖ್ಯೆ ಯಾವುದು? ಪ್ರತಿ ಸಂಖ್ಯೆಯ ಅಪವರ್ತನದಲ್ಲಿರುವ ಬೆಸ ಸಂಖ್ಯೆ ಯಾವುದು? 1ರ ಮಗ್ಗೇಲಿ ಎಲ್ಲ ಸಂಖ್ಯೆ ಹೋಗ್ತವೆ, 1 ಅನ್ನೋದು ಬೆಸ ಸಂಖ್ಯೆ. ವೆರಿ ಗುಡ್. ಹೌದು. 2 ಅಂಕಿಯ ಮೊದಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವೆಷ್ಟು? 2 ಅಂಕಿಯ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ಎಲ್ಲಿಂದ ಶುರು ಆಗುತ್ತೆ? ವೆರಿ ಗುಡ್. 11 13 15 17 19 ನಾವು ಬರ್ದಿದ್ವಲ್ವ ಪ್ರತಿ ಸಾರಿ? ಇದೆ ಅಲ್ವಾ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು? 2 ಅಂಕಿಯ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳಿವೆ ಅಲ್ವೇ?
ಇದರ ಮೊತ್ತ ಎಷ್ಟಾಗುತ್ತೆ ನೀ ಸಾರ್? 1 + 3 4, 4 + 7 11, 11 9 20ಕ್ಕೆ 0, ದಶಕ 2. ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ ಆಗ್ತದೆ. ಹಾಂ, ಬಿಡಿಸ್ತಾನ ನೋಡಿದರೆ ಸಾಕಿತ್ತು. ಗುಡ್. ಗುಡ್. ಮುಂದಿನ ಪ್ರಶ್ನೆ. 1 2 3 5 ಮತ್ತು 0 ಎಂಬ ಅಂಕೆಗಳನ್ನು ಉಪಯೋಗಿಸಿ 5 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆಯನ್ನು ರಚಿಸಿ. 5 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆಯನ್ನು ರಚಿಸಿ. ಹೇಗೆ ಮಾಡೋದು? 1 2 3 4 5. ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ ಮಕ್ಕಳೇ. 1 2 3 5, ಹೌದಾ? ಆದರೆ ಇದು ಚಿಕ್ಕ ಸಂಖ್ಯೆನಾ? 1 ಈ ಕಡೆ ಬರಬೇಕು, 0 ಈ ಕಡೆ ಹೋಗ್ಬೇಕಲ್ವಾ ಮಕ್ಕಳೇ? 0 ಇಲ್ಲಿ ಹೋಗ್ಬೇಕಾಗತ್ತೆ, 1 ಇಲ್ಲಿ ಬರಬೇಕಾಗತ್ತೆ. ಇದು ಬೆಸ ಸಂಖ್ಯೆಯೇ? ನಮಗೆ ಕೇಳಿರೋದು ಬೆಸ ಸಂಖ್ಯೆ. ಓಕೆ, ಬಂತಲ್ಲ ಬೆಸ ಸಂಖ್ಯೆ, ಇಷ್ಟೇ. ಆಪ್ಷನ್ ಬಿ. ದಟ್ಸ್ ಇಟ್. ಆಪ್ಷನ್ ಬಿ. ಪ್ರತೀಕ್, ಆಪ್ಷನ್ ಬಿ. ಪಂಡಿತಾರಾಧ್ಯ, ಮುಂದಿನ ಪ್ರಶ್ನೆ. ಸಮರ್ಥಿಸ್ಚೆ. 1547 ಎಂಬ ಸಂಖ್ಯೆಗಿರುವ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟಿದ್ದಾವೆ? ಅವಿಭಾಜ್ಯ ಅಪವರ್ತನಗಳನ್ನು ಹೆಂಗೆ ಕಂಡುಹಿಡಿತೀರಾ? ಯಾವ ಮಗ್ಗೆಯಲ್ಲಿ ಮಾಡ್ಬೋದು? ಯಾವ ಬಾಧ್ಯತೆ ಒಂದಿದೆ? 2ರ ಬಾಧ್ಯತೆ ಇಲ್ಲ, 3ರ ಬಾಧ್ಯತೆ ಬರುತ್ತಾ? ಬರೋದು. 4ರ ಬಾಧ್ಯತೆ ಯಾವುದೂ ಕಾಣ್ತಾ ಇಲ್ಲ. ಹಾಗಾದರೆ 7ರ ಮಗ್ಗಿಂದ ಟ್ರೈ ಮಾಡಿರಿ. 7 2 14, ಶೇಷ 1, 7 2 14, 7 1 7. ಹೋಯ್ತಾ? ಹೋಯ್ತು. ವೆರಿ ಗುಡ್. ಇದು ಯಾವ ಬಾಧ್ಯತೆ ಹೊಂದಿದೆ? 221 ರೀ. 11ರ ಬಗ್ಗಿಲ್ ಬರುತ್ತಾ? ಚೆಕ್ ಮಾಡಿರಿ. 11 2 22 ಬರಲ್ರಿ. 11ರ ಮಗ್ಗಿಲ್ ಬರಲ್ರಿ. 221 ಯಾವ ಮಗ್ಗಿಲ್ ಬರುತ್ತೆ? 5ರ ಬಾಧ್ಯತೆಯನ್ನು ಹೊಂದಬೇಕು ಅಂದರೆ 7ರಲ್ಲಿ ಹೋಗಲ್ರಿ. 7 3 21, ಶೇಷ 11 ಉಳಿತು ರೀ. 7 ಬರಲಿಲ್ಲ, 11 ಬರಲಿಲ್ಲ, 12 ಹೋಗಲ್ಲ, 13 ಮಗಿದ್ದೀನಿ. ಚೆಕ್ ಮಾಡೋಣ ಬರ್ರಿ. 13 1 13, ಶೇಷ 9, 13 7 91, 13 7 91, ಮತ್ತು 17 ಅನ್ನೋದು ಅವಿಭಾಜ್ಯ ಸಂಖ್ಯೆ. 17 ಅಂತ 17ರಿಂದನೇ ಹೋಗ್ಬೇಕು. 17 1 17, ರೈಟ್? ಸ್ವಲ್ಪ ಕಷ್ಟ ಆಗ್ಬೋದು, ಇದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಾವು ಓಪನ್ ಇರಬೇಕು, ಈ ಆಪ್ಷನ್ಸಿಗೆ ಓಪನ್ ಇರಬೇಕು. ನಾವು ಬಾಧ್ಯತೆ ನಿಯಮ ಕಲ್ತಿಲ್ಲ ಇವಾಗ ಉಳಿದು ಇದನ್ನು ಟ್ರೈ ಮಾಡೋಕ್ಕೂ ರೆಡಿ ಇರಬೇಕು. ಯಾವ ಬಾಧ್ಯತೆ ನಿಯಮನೂ ಬರಲಿಲ್ಲ ಅಂದಮೇಲೆ ಕರೇ ಪಕ್ಷ ಈ ಬಾಧ್ಯತೆ ಈ ಸಂಖ್ಯೆಗಳಿಂದ ಮಾಡಬೇಕು. ಎಷ್ಟಿದ್ದಾವೆ? ಆಪ್ಷನ್ ಬಿ ಅಂದಿದ್ರಲ್ಲ. ಹಾಂ, ಯಾರಾದರೂ ಇರಲ್ಲಪ್ಪ ರೀ. ಗೌತಮ್ ಅವರಾದರೂ 4 ನಂಬರ್ ಹೇಳಿದ್ರು, ನೀವು ಅದನ್ನೂ ಹೇಳಿಲ್ಲ, ಸುಮ್ಮ ಕುಂತಿದ್ರಿ. ಏನಂತ ಹೇಳಿದ್ರಿ? ಹ್ಞೂ 7 × 13 × 17 ಎಷ್ಟಿದ್ದಾವೆ ಅವಿಭಾಜ್ಯ ಅಪವರ್ತನಗಳು? 3. ಆಪ್ಷನ್ ಸಿ ಬರುತ್ತೆ. ಓಕೆ, ಎಲ್ಲಪ್ಪ ನೆಕ್ಸ್ಟ್ ಕ್ವೆಶನ್. 124ರ ಅಪವರ್ತನಗಳ ಸಂಖ್ಯೆ ಎಷ್ಟಿವೆ? ಅಪವರ್ತನ ಅಂದರೆ ಸಿಕ್ಕಿದ್ರು ಅಪವರ್ತನಗಳು. ವೆರಿ ಗುಡ್. ಅಪವರ್ತನಗಳನ್ನು ಕಂಡುಹಿಡಿದು ಹೇಳ್ಕೊಟ್ಟಿದ್ವಿ. 124 = 124. ಹಲೋ, 2ರ ಮಗ್ಗೆಲ್ಲಿ ಹೋಗುತ್ತಾ? 2 6 12, 2 2 4. 3ರ ಮಗ್ಗೆಲ್ಲಿ ಬರುತ್ತಾ? ಇದು ಬರಲ್ಲ. 4ರ ಮಗ್ಗೆಲ್ಲಿ ಬರುತ್ತೆ. ಕೊನೆ 2 ಅಂಕೆ 4ರ ಮಗ್ಗೆಲ್ಲಿ ಬಂದರೆ 4ರ ಮಗ್ಗೆಲ್ಲಿ ಬರುತ್ತೆ. 4 31, 4 31. 5ರ ಮಗ್ಗೆಲ್ಲಿ ಬರಲ್ಲ. 2ರ ಮಗ್ಗೆಲ್ಲಿ ಬಂದಿದೆ, 3ರ ಮಗ್ಗೆಲ್ಲಿ ಬಂದಿಲ್ಲ. 6ರ ಮಗ್ಗೆಲ್ಲಿ ಬರುತ್ತಾ? ಬರಲ್ಲ. 31 ಅವಿಭಾಜ್ಯ ಸಂಖ್ಯೆನ ಮಕ್ಕಳೇ? 31 ಅವಿಭಾಜ್ಯ ಸಂಖ್ಯೆ ಅಲ್ಲವೇ ಮಕ್ಕಳೇ? ಈ ಅಪವರ್ತನಗಳ ಪಟ್ಟಿ ಎಲ್ಲಿ ನಿಲ್ಲೋದು ಗೊತ್ತಾ? ಯಾವಾಗಾರ ಅವಿಭಾಜ್ಯ ಸಂಖ್ಯೆ ಬಂತಾ ಕ್ಲೋಸ್, ಮುಂದಕ್ಕೆ ಹೋಗಲೇಬೇಡ್ರಿ. ಅವಿಭಾಜ್ಯ ಸಂಖ್ಯೆ ಬಂತಂದರೆ ಕ್ಲೋಸ್, ಇಷ್ಟೇ. ಇಲ್ಲೇ ಯೂಟರ್ನ್ ತಗೊಂಬಿಡ್ರಿ. ಎಷ್ಟಿದೆ ಅಪವರ್ತನಗಳು? 124ರ ಅಪವರ್ತನಗಳು ಎಷ್ಟಿದ್ದಾವೆ? 1 2 4 31 62 124 ಅಷ್ಟೇ.
ಆಪ್ಷನ್ ಸಿ ಮುಗೀತು ಲೆಕ್ಕ. ಇದೊಂದು ನೆನ್ಪಿಟ್ಕೊಳ್ರಿ, ಅವಿಭಾಜ್ಯ ಅವಿಭಾಜ್ಯ ಅಪವರ್ತನೀಕರಣ ಅಲ್ಲ, ಅವಿಭಾಜ್ಯ ಅಪವರ್ತನಗಳು ಅಲ್ಲ, ಇದು ಕೇವಲ ಅಪವರ್ತನಗಳು. ಅಪವರ್ತನಗಳನ್ನು ಪಟ್ಟಿ ಈ ಥರ ಮಾಡಬೇಕಾದ್ರೆ ಯಾವಾಗಾದರೂ ಅವಿಭಾಜ್ಯ ಸಂಖ್ಯೆ ಬಂತಪ್ಪ ಅಂದರೆ ಬ್ರೇಕ್ ಹಾಕ್ಬಿಡಿ, ಯೂ ಟರ್ನ್ ತಗೊಂಬಿಡ್ರಿ, ಇಲ್ಲ ಮುಂದೆ ಹೋದರೆ ಟ್ರಾಫಿಕ್ ಪೊಲೀಸ್ ಹಿಡಿತಾರೆ ಹೆಲ್ಮೆಟ್ ಹಾಕಿಲ್ಲ ಅಂತ. ಹೌದು ರೀ, 4 31 4 ರೈಟ್, ಯು ಆರ್ ರೈಟ್. ಬಟ್ ಯೂ ಟರ್ನ್ ತಗೊಂಬಿಡ್ರಿ, 31 4 62 124 1. ಓಕೆ, ಸೊ ಇದಕ್ಕೆ ಬೇಕಾದ ಅಪವರ್ತನಗಳು ಎಷ್ಟಿದ್ದಾವೆ? 6 ಇದ್ದಾವೆ. 2 ಚೆನ್ನಾಗಿ ಬರೆಯಲ್ರಿ, ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗುತ್ತಲ್ಲ, ಸಾರಿ. 5650ರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಪೂರ್ಣ ವರ್ಗಗಳ ಸಂಖ್ಯೆ ಆಗುತ್ತದೆ? ಯಾವ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು? ಕಳೆಯೋದು ಕೂಡೋದು ಅಂದರೆ ಮಾಡೋಣ. ನಿಸಾರ್ ಬರಿತಿದ್ದೀರಾ? ವೆರಿ ಗುಡ್. 2 ಅಂಕೆ ಜೋಡಿ ಮಾಡ್ತೀವಿ ನಿಸಾರ್, ಕರೆಕ್ಟ್ ನಿಸಾರ್. ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು 56ನ? 7 7 49. ಶೇಷ ಎಷ್ಟು ಬರುತ್ತೆ ಮಕ್ಕಳೇ? 16ರಲ್ಲಿ 9 ಅಂದರೆ 7, 7ಕ್ಕೆ 7 ಸೇರಿಸಿದ್ರೆ 14 ಡ್ಯಾಶ್ 50 ಕೆಳಗೆ ಬಂತು ರೀ. 14 ಬಗ್ಗಿಂದ 14 5 ತಗೊಂತಿರಲ್ರಿ, 14 5 ಈ ಆನ್ಸರ್ 25 ಬರುತ್ತೆ ನೋಡ್ರಿ. 14 5 ಅಂದರೆ ಅರ್ಥ ಏನು ಮಕ್ಕಳೇ? ಇಲ್ಲ 5 ತಗೊಂತೀರಂದ್ರೆ ಇಲ್ಲೂ 5 ತಗೊಬೇಕು. 5 5 25ಕ್ಕೆ 5 ದಶಕ 2, 5 4 22 22ಕ್ಕೆ 2 ದಶಕ 2, 5 1 5 2 7 725 ಮಕ್ಕಳೇ, 725. 14 5 ಅಂದರೆ 145, 5 725. ಶೇಷ ಓಹೋ ಶೇಷ 50ರಲ್ಲಿ 25 ಹೋದರೆ 25, 7ರಲ್ಲಿ 7 ಹೋದರೆ 0. ಸೊ ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಮಕ್ಕಳೇ? ಈ 25 ಬರದೇ ಇದ್ದಿದ್ದರೆ ನಮಗೆ ನಿಶೇಷ ಭಾಗಾಕಾರ ಆಗ್ತಿತ್ತು, ನಮಗೆ ವರ್ಗಮೂಲ 75 ಅಂತ ಹೇಳ್ಬೋದಿತ್ತು. 25 ಬಂದಿದ್ದಕ್ಕೆ ಗೊಂದಲ ಆಗಿತ್ತು. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ 25. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ರೈಟ್, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದೆ ಹೋಗ್ಬೋದ್ರಾ? ಗೊತ್ತಾಗ್ತಿದೆ ನಾವು ಮಾಡ್ತಿರೋದೆಲ್ಲ ಮಕ್ಕಳೇ? ಗುಡ್. ನಿದ್ದೆ, ವೆರಿ ಗುಡ್. ಸಾಕಾಯ್ತರಾ? ಬಂದ್ ಮಾಡಿಬಿಡೋಣ ನೀವು ಹೇಳ್ದಾಗೆ. ಓಕೆ, ನಿಮ್ಮ ಅಪ್ಪಣೆಯಂತೆ 18 ಮತ್ತು 24ರ ಸಾಮಾನ್ಯ ಅಪವರ್ತನಗಳ ಸಂಖ್ಯೆಗಳು ಎಷ್ಟಿವೆ? 18 ಮತ್ತು 24ರ ಸಾಮಾನ್ಯ ಅಪವರ್ತನಗಳ ಸಂಖ್ಯೆ ಎಷ್ಟಿದೆ? ಈ ಥರ ಲೆಕ್ಕ ನಾವು ಮಾಡಿಲ್ಲ ಇದುವರೆಗೂ. ಈ ಸಾಮಾನ್ಯ ಅಪವರ್ತನಗಳು ಅಂತ ಇದರಲ್ಲಿ ಬರ್ತವೆ, ಲಾಸ ಮಾಸದಲ್ಲಿ ಬರ್ತಾವೆ ಇವೆಲ್ಲ. ಅಪವರ್ತನಗಳು ಗೊತ್ತಾ? ಫಸ್ಟ್ ಅಪವರ್ತನಗಳನ್ನು ಪಟ್ಟಿ ಮಾಡೋಣ ಬರ್ರಿ. 18ರ ಅಪವರ್ತನಗಳು ಯಾವ್ಯಾವ ಇದ್ದಾವೆ? 1 18 ಹಾಲಿಶ್, 2 9 18, 3 6 18 ಅಷ್ಟೇ ತಾನೇ? 6 3 ಬಂತಲ್ವ ಇಲ್ಲಿ? ರಿಪೀಟ್ ಆಗ್ತಿದೆಯಾ? ಸ್ಟಾಪ್, ಯು ಟರ್ನ್. 18ರ ಅಪವರ್ತನಗಳು ಯಾವ ಬರ್ತಾವಪ್ಪ? 1 2 3 6 9 18. 24ರ ಅಪವರ್ತನಗಳು ಏನು ಬರ್ತವೆ? 1 24, 2 12, 3 8, 4 6. ಹತ್ತಿರ ಬಂತಾ? ರಿಪೀಟ್ ಆಗುತ್ತೆ. 6 4 ಇದೆ ಮಕ್ಕಳೇ, ರಿಪೀಟ್ ಆಗುತ್ತೆ. ಸೊ ಯು ಟರ್ನ್. 5ರ ಮಗ್ಗಿಲ್ ಬರಲ್ಲಮ್ಮ. 24ರ ಅಪವರ್ತನಗಳು ಯಾವ್ಯಾವ ಬರ್ತಾವೆ ಮಕ್ಕಳೇ? ಸಾರಿ, 1 2 3 4 6 ಓಹೋ 8 12 24 ಕರೆಕ್ಟ್ರಾ? ಸಾಮಾನ್ಯ ಅಪವರ್ತನಗಳಂದರೆ ಇದರಲ್ಲೂ ಬರಬೇಕು, ಇದರಲ್ಲೂ ಇರಬೇಕು. ಮತ್ತೆ ಯಾವುದಾದ್ರೂ ಇದೆಯಾ? ಎಷ್ಟಿದ್ದಾವೆ ಸಾಮಾನ್ಯ ಅಪವರ್ತನಗಳು? 4 ಜೋಡಿ ಇದ್ದಾವಲ್ಲ ಇವು. ಎಷ್ಟಿದ್ದಾವೆ ಸಾಮಾನ್ಯ ಅಪವರ್ತನಗಳು? 4 ಇದ್ದಾವೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಯ್ತಾ? ಸಾಮಾನ್ಯ ಅಪವರ್ತನಗಳು ಹೇಗೆ ಕಂಡುಹಿಡಿಯುತ್ತೆ ಅಂತ ಗೊತ್ತಾಯ್ತಾ? 2ರಲ್ಲೂ ಇರಬೇಕು, ಸಾಮಾನ್ಯ ಇರಬೇಕು 2ರಲ್ಲೂ. ಅದು 2ರಲ್ಲೂ ಸಾಮಾನ್ಯ ಎಷ್ಟಿದ್ದಾವೆ? 4 ಇದ್ದಾವೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ
ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಯಾಗಿಲ್ಲ? ಯಾವುದು ಅವಿಭಾಜ್ಯ ಸಂಖ್ಯೆ ಆಗಿಲ್ಲ? ಯಾವುದು ಬಾಯಲ್ಲಿ ಪೆನ್ನನ್ನು ಇಡುತ್ತಿಲ್ಲ? 33. ಓಕೆ, 33. ವೆರಿ ಗುಡ್. ಹಾಂ ಹಾಂ, ಹೌದು ಸಮರ್ಥ, ಹೌದು ಹಾಲೇಶ, ಯಾಕಿಲ್ಲ? ಇದೆ 33 ಇದು. ಅತ್ಯಂತ ದೊಡ್ಡ 5 ಅಂಕಿಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ 5 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ. ದೊಡ್ಡ ಅಂಕೆ ದೊಡ್ಡ 5 ಅಂಕಿಯ ಸಂಖ್ಯೆ, ನಾನು ಹಾಕಿದ್ಮೇಲೆ ನೋಡಿ ಹೇಳ್ತೀರಿ. ಚಿಕ್ಕ 5 ಅಂಕಿಯ ಸಂಖ್ಯೆ ವ್ಯತ್ಯಾಸ 9ರಲ್ಲಿ 1 ಹೋದರೆ 8. Some questions are repeated. ಇವತ್ತು 60 ಮಾಡೋಣಪ್ಪ, ನಾಳೆ ಕ್ಲಾಸಲ್ಲಿ ಮತ್ತೆ ಎಕ್ಸ್ಟ್ರಾ ಕ್ವೆಶನ್ಸ್ ತಗೊಳ್ಳೋಣ. 6, 4, 2, 1 ಮತ್ತು 0 ಎಂಬ ಅಂಕಿಗಳನ್ನು ಒಂದು ಸಲ, ಇದು ಇಂದು ಸಲ ಆಗ್ಬಿಟ್ಟಿದೆ, ಅದು ಒಂದು ಸಲ ಮಾತ್ರ ಉಪಯೋಗಿಸಿ ರಚಿಸಿದಾಗ ಸಿಗುವ 5 ಅಂಕಿ ಅತಿ ಚಿಕ್ಕ ಸಂಖ್ಯೆ. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೋಗ್ಬೇಕು. 0, 1, 2, 4, 6. ಆದರೆ 0 ಮೊದಲು ಬರಬಾರ್ದು. ಸಾರಿ ಸ್ನೇಹ. ಸೊ 0 ಮೊದಲು ಬರೋ ಹಾಗಿಲ್ಲ. ಸೊ ನಾವೇನು ಮಾಡ್ತೀವಿ, ಒಂದನ್ನು ಎಷ್ಟು ಕಷ್ಟ ರೀ, 0ಇಂದ 1 ಇಲ್ಲಿ ಬರಬೇಕು, 0 ಇಲ್ಲಿ ಬರುತ್ತೆ. ಆಪ್ಷನ್ ಡಿ ಈಸಿ ಕ್ವೆಶನ್. ಮುಂದಿನ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಎಷ್ಟು? ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಬಾಲಾಜಿ, ಅವಿಭಾಜ್ಯ ಸಂಖ್ಯೆಗಳು ಯಾವಿದಾವೆ ಮೊದಲು ಅದನ್ನು ಗುರುತಿಸ್ರಿ. 17 ಅವಿಭಾಜ್ಯ ಸಂಖ್ಯೆ, 17. 21 ಬರಲ್ಲ. 13 ಅವಿಭಾಜ್ಯ ಸಂಖ್ಯೆ, 13. 41 ಅವಿಭಾಜ್ಯ ಸಂಖ್ಯೆ, 41. 2 ಅವಿಭಾಜ್ಯ ಸಂಖ್ಯೆ, 2. 27 ಬರಲ್ಲ. 31 ಅವಿಭಾಜ್ಯ ಸಂಖ್ಯೆ, 51 ಬರಲ್ಲ. ಯಾಕೆ ಬರಲ್ಲ? 17 ಮೂರಲೇ 51. ಏನು ಬರುತ್ತೆ ನೋಡ್ರಿ, 10, 14, 4 ದಶಕ 1, 3, 7, 3, 10. ಎಸ್, 104 ಆಪ್ಷನ್ ಎ ಸರಿಯಾದ ಉತ್ತರ. ಗುರುತು ಮಾಡೋಕ್ಕಾದ್ರೂ ಬರ್ಬೇಕು ಮಕ್ಕಳು ಅವಿಭಾಜ್ಯ ಸಂಖ್ಯೆಗಳು ಯಾವಂತ. ಇನ್ನು ಬೆಸ್ಟ್ ಏನಪ್ಪ ಅಂದರೆ 200ರವರೆಗಿರುವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ಕಂಠಪಾಠ ಮಾಡಿಬಿಡಿ, ಭಾಳ ಉತ್ತಮ. 200ರವರೆಗಿರುವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಮಾಡಿರ್ರಿ, ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಏನಾಗ್ತದೆ? ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸ್ವಾಭಾವಿಕ ಸಂಖ್ಯೆ ಅಂದರೆ ಮಾಡಿದ್ವಿ ಇದನ್ನು. ಸ್ವಾಭಾವಿಕ ಸಂಖ್ಯೆ ಅಂದ್ರೇನು? ಎಣಿಕೆ ಸಂಖ್ಯೆಗಳು 1ರಿಂದ ಶುರು ಆಗುತ್ತೆ, ಹೌದಾ? 1 + 2 + 3 + 4 + 5 + 6 + 7 + 8 + 9 + 10, 55 ಬರುತ್ತೆ. 55 ಬರುತ್ತೆ. ಸೂತ್ರ ಸರಣಿ ಸಂಖ್ಯೆಗಳಂತ ಬರ್ತದೆ, ಅವಾಗ ಸೂತ್ರ ಹೇಳ್ಕೊಡ್ತೀವಿ, ಇವಾಗ ಹೇಳ್ಕೊಡಲ್ಲ, ಆಯಿತಾ? ಸರಣಿ ಸಂಖ್ಯೆಗಳಂತ ಒಂದು ಪಾಠ ಬರುತ್ತೆ, ಸೈನಿಕ ವಿಭಾಗದಲ್ಲಿದೆ, ಆ ಸಮಯಕ್ಕೆ ಹೇಳ್ಕೊಡ್ತೀವಿ, ಸರಿನಾ? ಸೂತ್ರ ಹಾಕಬೇಕಂದ್ರೆ ಮಾಡಿ ತೋರಿಸ್ತೀನಿ ನೋಡ್ರಿ. n × n + 1/2 ಅಂತ ಸೂತ್ರ ಇದೆ. ಏನಂದ್ರೇನು? 10 ಸಂಖ್ಯೆ ಇಂಟು 10ಕ್ಕೆ 1 ಕೂಡಿಸ್ರಿ, ಅದನ್ನು 2ರಿಂದ ಭಾಗಾಕಾರ ಮಾಡಿರಿ ಅಂತ ಹೇಳಿದ್ದಾರೆ, ಆಯ್ತಾ? ಹೌದು. 10 ಇಂಟು 10ಕ್ಕೆ 1 ಕೂಡಿಸಿದ್ರೆ 11, ಭಾಗಾಕಾರ 2, 2 1 2 5 11 5 55. ಹಿಂಗೂ ಮಾಡ್ಬೋದು, ತಪ್ಪೇನಿಲ್ಲ. ಬಟ್ ಈಗ ಇದ್ರ ಬಗ್ಗೆ ಚರ್ಚೆ ಬೇಡ, ಭಿನ್ನರಾಶಿಗಳಾದಮೇಲೆ ಹೇಳ್ಕೊಡ್ತೀವಿ. ಭಿನ್ನರಾಶಿಗಳು ಆದ ನಂತರ ಇದನ್ನು ಹೇಳ್ಕೊಡ್ತೀವಿ ನಾವು, ಈ ಥರ ಹೇಗೆ ಮಾಡ್ಬೇಕಂತ. ಯಾವ ಅಂಕೆಯನ್ನು ಪುನರಾವರ್ತಿಸದೆ 2, 9, 7, 1 ಮತ್ತು 0 ಎಂಬ ಅಂಕೆಗಳನ್ನು ಉಪಯೋಗಿಸಿ ರಚಿಸಿದಾಗ ಸಿಗುವ ಅತಿ ದೊಡ್ಡ ಬೆಸ ಸಂಖ್ಯೆ ಆಗುವುದು?
ಅತಿ ದೊಡ್ಡ ಅಂದರೆ ದೊಡ್ಡದ್ರಿಂದ ಚಿಕ್ಕದು ಮಕ್ಕಳೇ, ದೊಡ್ಡದ್ರಿಂದ ಚಿಕ್ಕದು. ಇದು ಬೆಸ ಸಂಖ್ಯೆಯೇ? ಬೆಸ ಸಂಖ್ಯೆ ಅಲ್ಲ. ಬೆಸ ಸಂಖ್ಯೆ ಆಗಬೇಕು ಅಂದರೆ ಇದು ಅದಲು ಬದಲಾಗಬೇಕು. ಅತಿ ದೊಡ್ಡ, ಅತಿ ದೊಡ್ಡ, ಚಿಕ್ಕ ಅಲ್ಲ, ಅತಿ ದೊಡ್ಡ, ಅತಿ ದೊಡ್ಡ ಸಂಖ್ಯೆ. ನಾನು ತಪ್ಪು ಮಾಡಿದ್ದೀನ ಮಕ್ಕಳೇ? ಎಲ್ಲಿದೆ ಅದು? ಆಪ್ಷನ್ ಡಿ. ಓಕೆ, ರೈಟ್ ರೈಟ್. ಮುಂದಿನ ಪ್ರಶ್ನೆ. ಚಲೋ. 24ರ ಅಪವರ್ತನಗಳ ಸಂಖ್ಯೆಗಳು ಎಷ್ಟು? ಅಪವರ್ತನಗಳ ಪಟ್ಟಿ ಮಾಡಿರಿ, ಅಪವರ್ತನಗಳ ಪಟ್ಟಿ ಮಾಡಿರಿ. ಅವಿಭಾಜ್ಯ ಅಪವರ್ತನಗಳಲ್ಲ ಇದು, ಅಪವರ್ತನಗಳು. ಅಪವರ್ತನಗಳಂದರೆ ಯಾವುದರ ಮಗ್ಗಿ? 24 ಯಾವುದರ ಮಗ್ಗಿಯಲ್ಲಿ ಬರುತ್ತೆ? 1ರಿಂದ ಶುರು ಮಾಡಿರಿ, 1ರ ಮಗ್ಗಿಯಲ್ಲಿ ಹೋಗುತ್ತೆ. 2ರಿಂದ ಮಗ್ಗಿಯಲ್ಲಿ 12, 3 ಮಗ್ಗಿಯಲ್ಲಿ ಹೋಗುತ್ತಾ? 3, 8, 4ರ ಮಗ್ಗಿಯಲ್ಲಿ ಹೋಗುತ್ತಾ? 4, 6. ಎಷ್ಟಿದೆ? ತಪ್ಪು ಕೊಟ್ಟಿಲ್ರಿ, ಕರೆಕ್ಟ್ ಕೊಟ್ಟಾರ್ರಿ. 8 ಕರೆಕ್ಟ್ ಉತ್ತರ, 8 ಕರೆಕ್ಟ್ ಉತ್ತರ. ನೀವು 4 ಜೋಡಿ ಅದಾವಂತ 4 ಕಲಿಸಿದ್ದೀರಾ, ಆದರೆ ಓದ್ಬೇಕಾರೆ ಹೆಂಗೆ ಗೊತ್ತೀರಾ? ಯೂ ಟರ್ನ್ ತಾಂತೀರಿಲ್ರ? ಯೂ ಟರ್ನ್ ತಗೊಂಡ್ರೆ ಏನಾಗುತ್ತೆ ಅದು? 1, 2, 3, 4, 6, 8, 12, 24. ಎಷ್ಟಾದು ರೀ? ಮತ್ತೆ 4 ಅಂದರೆ ಹೇಗೆ? 8 ಬರ್ತವೆ. ಆಪ್ಷನ್ ಎ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸರ್ ನೆಕ್ಸ್ಟ್ ಕ್ವೆಶನ್. ಹಾಂ, ಕರೆಕ್ಟಾಗಿ ಕೊಡ್ತೀರಾ? ಒಂದರಿಂದ 10ರವರೆಗಿನ ಸಂಖ್ಯೆಗಳ ನಡುವೆ ಬರುವ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಯಾವ್ಯಾವ ಇದ್ದಾವೆ? ಇಷ್ಟೇ ಅಲ್ವಾ? ಎಷ್ಟಿದ್ದಾವೆ? ದಟ್ಸ್ ಇಟ್. ಈಸಿ ಇತ್ತಲ್ವಾ? ಈಸಿ ಇತ್ತಲ್ವಾ? ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ. 14ರಿಂದ 29ರವರೆಗಿನ 5ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಮೊತ್ತ. 14ರಿಂದ 29ರವರೆಗಿನ 5ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಮೊತ್ತ ಯಾವುದಾಗುತ್ತೆ? 14ರಿಂದ 29ರವರೆಗೆ. 14ರಿಂದ 29ರವರೆಗೆ 5ರಿಂದ ಭಾಗಿಸುವ ಸಂಖ್ಯೆ ಅಂದರೆ ಏನು? 15 ಬರುತ್ತೆ, 20 ಬರುತ್ತೆ, 25 ಬರುತ್ತೆ, ಅಷ್ಟೇ ಅಲ್ವಾ? ಅದಾದಮೇಲೆ 29 ಬಂದುಬಿಡುತ್ತೆ. 30ಕ್ಕಿಂತ ಮುಂಚೆ, 30ಕ್ಕೂ ಮುನ್ನ 29 ಬಂದುಬಿಡುತ್ತೆ. ಇವುಗಳ ಮೊತ್ತ ಕೇಳಿದ್ದಾರೆ, ಇವುಗಳ ಮೊತ್ತ ಕೇಳಿದ್ದಾರೆ ಮಕ್ಕಳೇ. ನಾನು ನೋಡ್ರಿ ಹಿಂಗೆ ಮಾಡ್ತೀನಿ. 25 + 15 40, 40ಕ್ಕೆ 20 ಸೇರಿಸಿದ್ರೆ 60. ಆಪ್ಷನ್ ಸಿ ಅಷ್ಟೇ. ಆಪ್ಷನ್ ಸಿ ಅಷ್ಟೇ. ಈಸಿ ಇತ್ತಲ್ವಾ? ಈಸಿ. ಅರ್ಥ ಆಯ್ತಾ? 5ರ ಮಗ್ಗಿಯಲ್ಲಿ ಬರೋದು ಅಂದರೆ ಏನಂತ ಅರ್ಥ? 5ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳಂದ್ರೇನು? 5ರಿಂದ ಮಗ್ಗಿಯಲ್ಲಿ ಬರುವಂಥ ಸಂಖ್ಯೆಗಳು. 14ರಿಂದ 29ರವರೆಗೂ ಇದೇ ತಾನೇ ಬರೋದು. ಈ 3 ಸಂಖ್ಯೆಗಳಲ್ವ ಬರೋದು? ರೈಟ್. ಸೊ ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಉಳಿದ ಲೆಕ್ಕಗಳನ್ನು ಮಾಡೋಣ, ಸರಿನಾ? ಸೊ ಇಷ್ಟನ್ನು ಹೇಳ್ತಾ ಇವತ್ತು ಸ್ವಲ್ಪ ಲೆಂತಿ ಆಯಿತು ಅನಿಸುತ್ತೆ. ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದೀವಿ ಇವತ್ತಿಗೆ ಇಲ್ಲಿಗೆ ಸಾಕು. ಇನ್ನು ಕೆಲವು ಪ್ರಶ್ನೆಗಳಿದ್ದಾವೆ, ನಾಳೆ ಮಾಡೋಣ ಅದನ್ನು. ಸೊ ಇದರೊಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ವಿ. ನೆನಪಿಡಿ, ಈಸಿ ಪಿಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.